ನಿನ್ನೆ ಒಂದು ವಿಷಯ ಬಹಳ ಮುಖ್ಯವಾದ ವಿಷಯ ಹೇಳಿದರು. ಏನು ಹೇಳಿದ್ರು? ಹೊರಗಡೆ ಇರೋ ವಸ್ತುವಿನಲ್ಲಿ ನಾನಲ್ಲ ಅಂತ ಯಾರು ಹೇಳ್ದೇನೆ ನಮಗೆ ಗೊತ್ತಾಗತ್ತೆ. ಅದಕ್ಕೆ ಯಾವ ಪಾಠವೂ ಬೇಡ. ಗಿಡ ಮರ ಬಳ್ಳಿಗಳು, ಪಶು ಪಕ್ಷಿ ಪ್ರಾಣಿಗಳು, ಮನೆಗಳು, ವಾಹನಗಳು, ಪಂಚಭೂತಗಳು, ಇದನ್ನು ನಾನಲ್ಲ ಅಂತ ಯಾರು ಹೇಳ್ಕೊಡ್ಬೇಕಾಗಿಲ್ಲ. ಹಾಗೆ ನಾನಾಗಿರೋದು ನಾನಲ್ವೋ ಅಂತ ಅದನ್ನು ಯಾರು ಹೇಳ್ಕೊಡ್ಬೇಕಾಗಿಲ್ಲ. ನಾನು ಅಂದ್ರು ನಾನೇ ಗೊತ್ತು. ಮಧ್ಯದಲ್ಲಿ ದೇಹೇಂದ್ರಿಯ ಮನೋಬುದ್ಧಿ ಇದೆಯಲ್ಲ, ಒಮ್ಮೊಮ್ಮೆ ನಾನು ಅಂತ ತೋರುತ್ತೆ, ಒಮ್ಮೊಮ್ಮೆ ನಂದು ಅಂತ ತೋರುತ್ತೆ, ಒಮ್ಮೊಮ್ಮೆ ಇದು ಅಂತ ತೋರುತ್ತೆ, ಒಮ್ಮೊಮ್ಮೆ ಏನು ತೋರೋದಿಲ್ಲ. ವಿದ್ಯೆ ತೋರೋದಿಲ್ಲ. ಇದೆಯಲ್ಲ ಕೊಳಕೋತಾ ಇದೆ ಈ ಮಂಡಿ ನೋವು, ನೆನ್ನೆಯಿಂದ ಭಾರಿ ಕೊಳಕೋತಾ ಇದೆ ಅಂತ ಮಂಡಿ ತೋರಿಸಿ ನೋಯ್ತಾ ಇದೆ ಅಂತ ಬೈತಾರೆ. ಈ ಕೊಳಕೋತಾ ಇದೆ, ಓ ನಂಗ್ ನೋವು ಅಂತ. ನಂಗ್ ನೋವು, ನನ್ನ ಮಂಡಿ ನೋವು, ಇಲ್ಲಿ ನೋವು, ಇಲ್ಲಿ ನೋವು ಅಂತಾನೆ, ನಂಗ್ ನೋವು ಅಂತಾನೆ, ಮಂಡಿ ನೋವು ಅಂತಾನೆ, ಮೂರು ಹೇಳ್ತಾರೆ. ಮಂಡಿ ನೋವು ಅಂದ್ರೆ ಮಂಡಿ ಹೊರಗಾಯ್ತಾರೆ, ನಂಗೆ ಅಂದ್ರೆ ಸೇರ್ಕೊಳ್ತು, ಇಲ್ಲಿಂದ ಆಬ್ಜೆಕ್ಟ್ ಆಯ್ತು, ಮೂರು ಹೇಳ್ತಾನೆ. ಅದಕ್ಕೆ ಮಧ್ಯೆ ಸಂಶಯ ಗಳಿಸಿದ್ದು. ಅವಾಗ ಏನ್ ಮಾಡುವ, ಒಂದು ಕೆಲಸ ಮಾಡಿ. ಅನಾತ್ಮಕ್ಕೆ ಒಂದು ಅಸಾಧಾರಣ ಧರ್ಮ ಇದೆ. ಯಾವುದಂತೆ? ಹೊಗೆಗೂ ಬೆಂಕಿಗೂ ಇರತಕ್ಕಂತಹ ಒಂದು ಏನಪ್ಪ, ಹೊಗೆಗೂ ಬೆಂಕಿಗೂ ಅಸಾಧಾರಣ ಧರ್ಮ ಏನಪ್ಪ? ಹೊಗೆ ಕಾಣುತ್ತೋ ಅಲ್ಲಿ ಬೆಂಕಿ ಇರ್ಬೇಕಂತ ಒಂದು ಸಂಶಯ. ಬೆಂಕಿಗೆ ಉಷ್ಣತ್ವ, ಪ್ರಕಾಶತ್ವ, ಸ್ಥಿರತ್ವ ಇದೆ. ಹೊಗೆಗೆ ಚಲನತ್ವ, ಕೃಷ್ಣವರ್ಣತ್ವ ಮತ್ತು ತಮೋರೂಪತ್ವ. ಬೆಂಕಿ ಬೆಳೆ ಬರಲ್ಲ ಹೊಗೆಯಲ್ಲಿ. ಹೊಗೆಯಲ್ಲಿ ಬೆಳಕಿಲ್ಲ. ಹೊಗೆಯಲ್ಲಿ ಬಣ್ಣ ಕಪ್ಪು ಬಣ್ಣ, ಅದು ಕೆಂಪು ಬಣ್ಣ, ಅದು ಬೆಂಕಿ ಒಂದೇ ಇರುತ್ತೆ, ಇದು ಹೋಗ್ತಾ ಇರುತ್ತೆ. ಈಗ ಬೆಂಕಿಗೂ ಹೊಗೆಗೂ ಒಂದು ಅಸಾಧಾರಣ ಧರ್ಮ ಇದೆಯಲ್ಲ, ಈ ರೀತಿ ಎಲ್ಲ ಅನಾತ್ಮಕ್ಕೂ ಒಂದು ಅಸಾಧಾರಣ ಧರ್ಮ ಇದೆ. ಎಲ್ಲ ಅನಾತ್ಮಕ್ಕೂ ಇದೆ. ಅಪ್ಲೈ ಮಾಡ್ಕೊಂಡು ಒಂದು ಬೀರಿಗೆ ಏನು ಧರ್ಮ ಕಾಣುತ್ತೆ, ಪರಿಚ್ಛಿನ್ನವಾಗಿದೆ, ಸಾವಯವಾಗಿದೆ, ಆಗಮಾಪಾಗಿದೆ, ಅಚೇತನವಾಗಿದೆ, ವಿಕ್ರಿಯವಾಗಿದೆ, ಇದು ಕಾಣ್ತಾ ಇದೆ. ಈ ಗುಣವೆಲ್ಲ ಇದಕ್ಕೆಲ್ಲ ಅಪ್ಲೈ ಆಗುತ್ತೆ ಇಲ್ಲ ನೋಡ್ಕೋಬೇಕು. ಯಾವುದಕ್ಕೆ? ಎಲ್ಲಿ ಸಂಶಯ ಇದೆಯೋ ಅಲ್ಲಿ. ದೇಹೇಂದ್ರಿಯ ಮನೋಬುದ್ಧಿ ಸಂಶಯ ಇದೆ ಅಂತ ಇದೆಯಲ್ಲಪ್ಪ, ಸಂಶಯ ಇರೋ ದೇಹೇಂದ್ರಿಯ ಮನೋಬುದ್ಧಿಗೆಲ್ಲ ಇದನ್ನ ಅಪ್ಲೈ ಮಾಡ್ಕೊಳ್ಳಿ. ಯಾವುದನ್ನ? ಪರಿಚ್ಛಿನ್ನವ, ದೃಶ್ಯವ, ವಿಕಾರವಾಗುತ್ತಾ, ಆಗಮಾಪಾಯ್ಯ, ಇದೆಲ್ಲ ನೋಡಿಬಿಟ್ಟು ಓ ಇದೆಲ್ಲ ಅನಾತ್ಮವೇ ಅಂತ ಒಂದು ಉಪಾಯ ಕೊಟ್ಟರು. ಅನಾತ್ಮನೋಧ ಬುದ್ಧಿ ಅಂತ ಜಾನೀಯ ಅನುಮಾನ. ಇದಾಗಬೇಕಲ್ವಾ? ಇದು ಮಿಥ್ಯವಾಗಬೇಕಾ? ಅದು ಆಯ್ತು. ಮುಂದೆ ಬಲುಮಟ್ಟಿಗೆ ಹೊರಗಿನ ವಸ್ತುವಿನಲ್ಲಿ ಇದು ಅಂತ ತಿಳಿತಾನೆ. ಹಾಗೆ ಬೋಧಿಯಲ್ಲಿ ನಾನು ಅಂತ ತಿಳಿತಾನೆ. ಅರಿವನು ಯಾರು? ನಾನು ಅರಿವನು ಅಂತಾನೆ. ಅವನು ಅರಿವನು, ಇನ್ನೊಬ್ಬನ ಅರಿವನು ಅಂತ, ನಾನು ಅರಿವನು ಅಂತ. ಬೋಧವಾದಲ್ಲಿ ನಾನು ಅನ್ನೋದು ಕಣ್ಣು ಮುಚ್ಕೊಂಡು ಹೇಳ್ತಾನೆ. ಕತ್ತಲು ನಾನು ಅಂತಾನೆ ಗೊತ್ತಾ? ನಾನು ಅನ್ನೋಕೆ ಲೈಟ್ ಹಾಕೋಬೇಕಾಗಿಲ್ಲ. ಲೈಟ್ ಹಾಕೋದ್ರೆ ನಾನು ತಂತೀವ ಅಂತ ಅನ್ನಲ್ವಾ? ಯಾರು ಎಲ್ಲಿ ಕೂತಿರ್ತಾರೆ ನಾನು ಅಂತಾನೆ. ಹೆಂಗೆ ಕತ್ತಲ್ಲಿ ಹಾಕಿದ್ರೆ ನಾನು ಅಂತ ಹೇಳ್ಬಿಟ್ರಿ, ಬೆಳಕು ಬೇಡವೆ ಅಂದ್ರೆ ನಾನು ಹೇಳಕ್ಕೆ ಲೈಟ್ ಬಿಟ್ಕೊಂಡು ನಾನು ಇದೀನ ನೋಡ್ಕೊಂಡು ಹೇಳ್ಬೇಕಂದ್ರೆ ಅದಿಲ್ಲ. ಕತ್ಲೇನು ನಾನೇ. ನಂಗೇನು ಈ ಬಲ್ಬ್ ಲೈಟು, ಸೂರ್ಯನ ಲೈಟು, ಯಾವ ಲೈಟು ಬೇಕಿಲ್ಲ ನಾನು ಅನ್ನಕ್ಕೆ. ನಂಗೆ ಯಾವ ಲೈಟು ಇದ್ರೆ ನಂಗೆ ಗೊತ್ತಾಗತ್ತೆ. ಹಂಗೆ ಬೋಧವಾಗುತ್ತಂದ್ರೆ ನಾನು ಉಂಟು. ಆದ್ರೆ ದ್ವಯಂ ದೇಹದ ಮಾತ್ರ ಎರಡೂ ಕಾಣ್ತೇವೆ. ನಾನಂತೂ ಕಾಣುತ್ತೆ, ಇದಂತೂ ಕಾಣುತ್ತೆ. ತೇನಾಯ ಮುಖ್ಯತೆ ಜನ ಅಂತ. ಆದ್ರಿಂದ ಜನರಿಗೆ ಮೋಹ ಉಂಟಾಗ್ತಾ ಇದೆ. ಮೋಹ ಕಾರಣ ಏನು ಅಂತ ಹೇಳ್ತಾ ಇದ್ದಾರೆ. ಮೋಹ ಕಾರಣ, ಮೋಹದ ಫಲ. ಜ್ಞಾನ ಕಾರಣ, ಜ್ಞಾನ ಫಲ ತಿಳ್ಕೋಬೇಕು. ಹೇತು ಸ್ವರೂಪ ಕಾರ್ಯಾಣಿ ಅಂತ. ಹೇತು ಅಂದ್ರೇನೋ ರೀಸನ್, ಸ್ವರೂಪ ಅಂದ್ರೆ ಅದರ ಯುನಿಕ್, ಅಸಾಧಾರಣ, ಅದರ ಎಫೆಕ್ಟ್. ಮೋಹಕ್ಕೇನು ಕಾರಣ? ಎರಡು ರೀತಿ ತೋರಿಸ್ತಲ್ಲ ಅಂತ. ದೇಹಾದಿಗಳಲ್ಲಿ ಇದೊಂದು ತೋರುತ್ತೆ, ನಾನೊಂದು ತೋರುತ್ತೆ, ಅಂದ್ರೆ ಮೋಹ ಬರುತ್ತೆ ಎಂದರು. ಮೋಹ ಕಾರಣ ಅದು ಮೋಹ ಅಂತ ಒಂದು. ಇದು ತೋರೋದ್ರಿಂದ ನಾನಲ್ಲ. ಹಾಗಾಗಿ ಅದರ ಫಲ ಏನೋ? ದೇಹ ನಾನು ಅನ್ಕೊಂಡ್ರೆ ಎಲ್ಲ ಸಂಸಾರ ಅನ್ಸು, ಅಷ್ಟನ್ಸು ನಂಗೆ ನೀನು ಅನ್ಕೋಬೇಕು. ದೇಹ ನಾನು ಅನ್ಕೊಂಬಿಟ್ಟೆ ಅಂದ್ರೆ ಒಂದು ಪಿಶಾಚಿ ಹಿಡ್ಕೊಂಡಿಗೆ ಅದು. ಪಿಶಾಚಿ ಹಿಡ್ಕೊಂಡು ಬೇಕಾದ್ರೆ ಬಿಡಿಸ್ಕೋಬಹುದು. ದೇಹ ನಾನು ಅನ್ಕೊಂಡ್ರೆ ಬಿಡಿಸ್ಕೋಕೆ ಪಿಶಾಚಿ ಹಿಡಿಸ್ಕೊಂಡು ಏನೋ ಒಂದು ದುಷ್ಟಕದ ದುರ್ಗತಿ ದೌರ್ ಮನಸ್ಸಿದ್ರೆ ಬೆಕ್ಕೆ ದುರ್ಮೇಶ್ವರ ಶಿವ ಧ್ಯಾನ ಮಾಡ್ಕೊಂಡು ಓಡೋಗ್ಬಿಡ್ತದೆ. ಈ ರೀತಿ ತಿಪ್ಪಲಾಗೋದು ದೇಹ ಓಡೋಗಲ್ಲ. ಓ ನಮ ಶಿವಾಯ ಒಂದು ವೃದ್ಧಾಧ್ಯಾಯ ಮಾಡ್ಬಿಡೋ.
ಬೈಟ್ಕೊಂಡು ಪಿಶಾಚಿ ಓಡೋಗ್ಬಿಡುತ್ತೆ, ಹೆದರ್ಕೊಂಡ್ಬಿಡುತ್ತೆ. ಇದು ವೃದ್ಧಾಧ್ಯಾಯ ಹಿಡಿದು ಬಿಡಲ್ಲ, ಗಾಯಜಲ ಮಾಡಿದ್ರು ಬಿಡಲ್ಲ. ದೇಹಾಭಿಮಾನ ಭಯಂಕರ ಇದು, ಭಾರಿ ಜೋರು. ಹಾಗಾಗಿ ತೇನಾಯ ಮುಖ್ಯತೆ ಜನ ಅದು ಈ ಕಾಲದಲ್ಲಿ ಮೋಹ ಬರ್ತಾನೆ ಅದು. ಇವಾಗ ಇದು ಆಯ್ತಾ, ತೇನ ಪುನರ್ನ್ಯಾಯೇನ ಆತ್ಮಾನಾತ್ಮನೋ ಅಶ್ವಮಹಿಷೋರ್ವಿಭಾಗಕ್ರಿಯತೆ ಇದೆ. ಅಶ್ವಮೇನ ಕುದುರೆ, ಮಹಿಷ ಅಂದ್ರೆ ಕೋಣ. ಮಹಿಷ ಪುಲ್ಲಿಲ್ಲ, ಮಹಿಷೀಯದ ಎಮ್ಮೆ. ಅದೇ ಕೋಣ. ಕೋಣ ಅಂದ್ರೆ ಎಮ್ಮೆ ಜಾತಿ, ಗಂಡು ಜಾತಿ ಎಮ್ಮೆ. ಗಂಡು ಜಾತಿ ಎಮ್ಮೆಗೆ ಕೋಣ ಅಂತಾರೆ. ಇನ್ನು ಅಶ್ವ ಕುದುರೆ ಅದಂತೂ ಗೊತ್ತು. ಹಿಂದಿನ ಕಾಲದ ಮೈಸೂರಂತೂ ಕತ್ತೆ ರೋಡ್ ಉದ್ದಕ್ಕೂ ಲದ್ದಿನೇ ಬರೀ. ಯಾವ ರೋಡ್ ಹೋದ್ರು ಲದ್ದಿ. ಅಯ್ಯಯ್ಯೋ, ರೋಡೆಲ್ಲ ಹಾಳು ಕೆಟ್ಟ. ಆದ್ರೆ ಕುದುರೆ ಜಟಕ ಗಾಡಿ ಹೋಯ್ತಲ್ಲ, ಬಹಳ ಕ್ಲೀನ್ ಆಯ್ತು ದೇಶ. ಬರೀ ರೇಸಿಗೆ ಆಗಲಿ. ಹೀಗೆ ಕುದುರೆಗೂ ಕೋಣಕ್ಕೂ ಇರ್ತಕ್ಕಂತಹ ವ್ಯತ್ಯಾಸವನ್ನ ನಾವು ಹೇಗೆ ಸ್ಪಷ್ಟವಾಗಿ ನೋಡ್ಕೊಳ್ಳೇ ಹೇಳಿದ್ವಿ. ಕೋಣ ಯಾರು ಕುದುರೆ ಅಲ್ಲ, ಕುದುರೆ ನೋಡಿ ಯಾರು ಕೋಣ ಅನ್ನೋಲ್ಲ. ಕೋಣ ಕುದುರೆ ಅಂತಾರ, ಕುದುರೆ ಕೋಣ ಅಂತಾರ. ಅದ ಕತ್ಲೆ ಬೆಳ್ಕೊಂತಾರ, ಬೆಳಕು ಕತ್ಲೆ ಅಂತಾರ. ಅಷ್ಟು ಸ್ಪಷ್ಟವಾಗಿ ಈ ವಿಭಾಗವನ್ನ ಮಾಡ್ತೀರಲ್ಲ. ಯಾವ ನ್ಯಾಯ, ನ್ಯಾಯ ಅಂದ್ರೆ ಯುಕ್ತಿ, ಯಾವ ಯುಕ್ತಿ ಕೊಟ್ಟು ಈ ಆತ್ಮಾನಾತ್ಮ ವಿಭಾಗ ಮಾಡ್ತೀರಾ ಅಂತ ಕೇಳಿದ್ರೆ ಅದಕ್ಕೆ ಹೇಳ್ತಾರೆ, ಇವು ಹಿಂದೆ ಹೇಳಿ ಆಯ್ತಪ್ಪ. ಇದು ನ್ಯಾಯ ಪುರೋದಿತೋಸ್ಮಾಭಿ, ನ್ಯಾಯ ಪುರೋದಿತೋಸ್ಮಾಭಿ ಆತ್ಮ ವಿಭಾಗ ಸಮುತ್ಸಾರ್ಯೋ ಭವೇ. न्यायः पुरा उदितः अस्माभिः आत्मानात्मविभागकृत तेन इदम् अर्थम् उत्सार्य हि अहम् इति अत्र यः भवेत्. ಒಂದು ನ್ಯಾಯ ಹಿಂದೆ ಹೇಳಿದೀವಿ. ಇದು ಯಾವ ನ್ಯಾಯ? ದೃಷ್ಟದೃಶ್ಯ ನ್ಯಾಯ, ಸಾಕ್ಷಿ ಸಾಕ್ಷ್ಯ ನ್ಯಾಯ. ನಾನು ನನ್ನದು ಬೋದ್ಧವ್ಯ ನ್ಯಾಯ ಅಂದ್ರೆ ದೃಷ್ಟದೃಶ್ಯ ನ್ಯಾಯ, ಸಾಕ್ಷಿ ಸಾಕ್ಷ್ಯ ನ್ಯಾಯ ಅಂತ ಎರಡು ನ್ಯಾಯವನ್ನು ಇಟ್ಕೊಡುವ. ಎರಡು ಒಂದೇ ಅರ್ಥ ನೀವು ಹೇಳೋದಾದ್ರೆ, ದ್ರಷ್ಟೃವೇ ಸಾಕ್ಷಿ, ದೃಶ್ಯವೇ ಸಾಕ್ಷ್ಯ. ದ್ರಷ್ಟೃ ದೃಶ್ಯ ಅಂದ್ರು, ಸಾಕ್ಷಿ ಸಾಕ್ಷ್ಯ ಅಂದ್ರು, ಬೋಧೃ ಬೋದ್ಧವ್ಯ ಅಂದ್ರು ಎಲ್ಲ ಅದೇ. ಅರಿವಾದ ಆತ್ಮನು ಅರಿಬೇಕಾದದ್ದೆಲ್ಲ ಆರಾತ್ಮ, ಸಾಕ್ಷಿ ಆತ್ಮನು ಸಾಕ್ಷ್ಯವಾದದ್ದೆಲ್ಲ ಆರಾತ್ಮ, ದ್ರಷ್ಟವಾದ ಆತ್ಮನು ದೃಶ್ಯವಾದದ್ದೆಲ್ಲ ಆರಾತ್ಮ. ಇಲ್ಲಿ ದೃಷ್ಟ ದೃಶ್ಯ ಇದೆ ಅನ್ವಯ ವ್ಯತಿರೇಕ ಮಾಡಿ ಈ ಆತ್ಮಾತ್ಮ ವಿಭಾಗವನ್ನು ನಾವು ಹಿಂದೆ ಹೇಳಿದೀವಿ. 2ನೇ ಅಧ್ಯಾಯ 3ನೇ ಅಧ್ಯಾಯದ ವಿಸ್ತಾರವಾಗಿ ಸ್ಥೂಲ ದೇಹ ವಿವೇಕ, ಅವ ಸೂಕ್ಷ್ಮ ದೇಹ ವಿವೇಕ. ಸ್ಥೂಲ ದೇಹ ವಿವೇಕ ಒಂದು ಹೇಳಿದ ಏನು? ಅನ್ನ ರಾಗರಾತ್ಮ ಜಗ್ಧಂಸತ್ ಆತ್ಮಕ ನಿತ್ಯ ವಿದ್ಯೆಯ ಪಸ್ಥಸ್ಥೆ ಸಂಪರಿತ್ಯಕ್ತೆ ದೋಷತಶ್ಚಾವಧಾರಿತೆ ಯದಿ ದೋಷಂ ವದೇ ತಾಭ್ಯಾಂ ಕಿಂತತ್ವೋಚ್ಚರಿತೋದ್ಭವೇ. ಪಾತ್ರೆಯಲ್ಲೂ ಅನ್ನ ಇದೆ, ಎಲೆಯಲ್ಲೂ ಅನ್ನ ಇದೆ, ಹೊಟ್ಟೆಯಲ್ಲೂ ಅನ್ನ ಇದೆ. ಹೊರಗಡೆ ಬಿಟ್ಟು ಬಂದಲ್ಲೂ ಅನ್ನ ಇದೆ. ಬಿಟ್ಟು ಬಂದಿದ್ದನ್ನ ಅಂತಾನೆ, ಹೊಟ್ಟೆಯಲ್ಲಿದ್ದ ನಾನು ಅಂತಾನೆ, ಎಲೆಯಲ್ಲಿದ್ದ ನಂದು ಅಂತಾನೆ, ಪಾತ್ರೆಯಲ್ಲಿದ್ದ ಇದು ಅಂತಾನೆ. ನೋಡಿ, ಒಂದೇ ಅನ್ನಕ್ಕೆ ಪಾತ್ರೆಯಲ್ಲೇ ಇದೆಲ್ಲ ಇದೆ, ಅದು ಇದು ಅಂತಾನೆ. ತಾನು ಕೂತ ಎಲೆ ಹಾಕಿದ್ರೆ ನಂದು ಅಂತಾನೆ, ಹೊಟ್ಟೆ ಕ್ಷೇತ್ರ ನಾನೇ ಅಂತಾನೆ. ಬಿಟ್ಟು ಬಂದ್ಬಿಟ್ರೆ ಅಯ್ಯೂ ನೋಡಕ್ ಹೋಗಲ್ಲ, ಅಯ್ಯ ಕೊಳಕು ಗಬ್ಬುತ್ತಾರೆ. ಒಂದೇ ಅನ್ನಕ್ಕೆ 3-4 ಜಾಗ 4 ಹೆಸರು. ಒಂದು ವ್ಯಾ, ಒಂದು ನಾನು, ಒಂದು ನಂದು, ಇನ್ನೊಂದು ಇದು. ಅನ್ನ ಇದುವೋ, ಅನ್ನ ನಂದೋ, ಅನ್ನ ನಾನೋ, ಅನ್ನ ವ್ಯಾ. ವ್ಯಾ ಅನ್ನೋದು ಒಂದೇ ಅನ್ನೋ ವ್ಯಾ ಇದೆ. ನಿಜವಾಗಿ ನಿಮ್ ಬುದ್ಧಿ ಇರೋದೇ ಹೊರತು ನಾನು ನಂದು ಇದು ವ್ಯಾ ಅನ್ನೋದು ನಿಜವಾಗಿ 4 ಅನ್ನಕ್ಕಿಲ್ಲ. ಅನ್ನ ಎಲೆಗಳು ವ್ಯಾ ಅಂದ್ರೆ ಅದು ಅನಾಯ ಹೆಂಗೆ ತಿನ್ನೋದನ್ನ ಈ ಕೇಸಿ ಬರ್ತಿದ್ಯಲ್ಲ ಹಾಗೆ ಅದಕ್ಕಿಂತ ಶಾಲೆ ತಿನ್ನತ್ತೆ ಪಟ ಪಟ ಅಂತ ಅಂತೆ. ಅಲ್ವಾ? ವ್ಯಾ ಅದೇ ತಿನ್ನತ್ತ. ಅದು ಏನಾಯ್ತು? ವ್ಯಾ ಅನ್ನೋದಾಗ್ಲಿ, ಇದು ಅನ್ನೋದಾಗ್ಲಿ, ನಾನು ನಂದು ಅನ್ನೋದಾಗ್ಲಿ ನಿಮ್ ತಲೆ ತಿಳ್ಕೊಂಡಿದೆಯೇ ಹೊರತು ಅಲ್ಲಿ ಏನೂ ಇಲ್ಲ. ಶಾಂತಿ ಆಗ್ಲಿ.
ಈಗ ನಾವು ಹಿಂದೆ ನ್ಯಾಯ ಹೇಳ್ಬಿಟ್ಟಿದೀವಿ ಕಣಪ್ಪ. ಸ್ಥೂಲ ಸೂಕ್ಷ್ಮ ದೇಹ ವಿವೇಕವನ್ನು ಹೇಳುವಾಗ ಅನ್ವಯ ವ್ಯತಿರೇಕ ಮತ್ತೆ ದೃಷ್ಟಿ ವಿಭಾಗ, ಇದು ದೃಷ್ಟಿ ವಿಭಾಗ, ಇದನ್ನು ಹೇಳೋದ್ರ ಮೂಲಕವಾಗಿ ಆತ್ಮಾನಾತ್ಮವನ್ನು ವಿಭಾಗ ಮಾಡುವಂತಹ ನ್ಯಾಯವನ್ನು ನಾವು ಹಿಂದೆ ತೋರಿಸ್ಕೊಟ್ಟಿದ್ದೀವಿ. ತೇನ ನ್ಯಾಯನ, ಆ ನ್ಯಾಯದಿಂದ ಇದು ಅಂತೋರ್ನೆಲ್ಲ ಉಚ್ಚಾರ್ಯ ಓಡಿಸ್ಬಿಡಿ. ಹೇಗೆ ಕಸಬರಿಕೆ ತಗೊಂಡು ಜಿರ್ಲೆ ಬೆಳೆದ ದಡ್ಕೊಂಡು ಹೊರದ್ರು, ಆ ಕಸಬರಿಕೆ ಹಿಡ್ಕೊಂಡ್ಬಿಟ್ಟು ಜಿರ್ಲೆನ ದಬ್ಬು ಬೀದಿ ದಬ್ಬಿಡ್ತೀರ. ಅದು ನೋಡಿ, ಈಗ ಕಸಬರಿಕೆ ಜಿರ್ಲೆ ಮೇಲೆ ಇಟ್ಕೊಳ್ತೀರೋ, ಅಯ್ಯೋ ಮುಂಚೆ ಓಡಿಸ್ತೀರ ಜಿರ್ಲೆನ ಅಂತೀರ. ಕಸಬರಿಕೆ ದಬ್ಕೊಂಡು ಹೋಗ್ತೀರಾ, ಜಿರ್ಲೆ ಆಗಲಿ ಇನ್ನೊಂದಾಗಲಿ. ಕಸಬರಿಕೆಯಲ್ಲಿ ಜಿರ್ಲೆ ದಬ್ಬು ಹಾಗೇನೆ ಇದು ಅಂತ ಹೋದ್ಮೇಲೆ ಓಡಿಸ್ಬೇಕಂತೆ. ಇದಮರ್ಥವಾದದ್ದಾದ ಅನಾತ್ಮವನ್ನ ತೇನಾದ್ರೆ ಆ ನ್ಯಾಯದಿಂದ ಯುಕ್ತಿಯಿಂದ ಓಡಿಸಿಬಿಟ್ಟು ತಳ್ಳಿಬಿಟ್ಟು ಅಲ್ಲಿ ಅಹಂ ಅನ್ನೋ ಜಾಗದಲ್ಲಿ ಯಾವುದಿದೆಯೋ ಅದನ್ನು ಹುಡುಕೊಳ್ಳಿ. ಅಲ್ಲಿ ನಾನು ಒಂದು ಯಾವ್ದು ತೋರ್ತಾ ಇದೆ, ನಾನು ಅನ್ನೋದು ನಂದಾಗಿ ತೋರುತ್ತಾ ಅಥವಾ ನಾನು ಅನ್ನೋದು ಇದು ತೋರುತ್ತಾ, ನಾನು ಅನ್ನೋದು ನೀನು ತೋರುತ್ತಾ. ನಾನು ಚಿಪ್ಪಲಾಗ ನೀನು ತೋರಲ್ಲ, ನಾನು ಇದು ಅಂತೂ ತೋರ್ಲಾಗುತ್ತಾ. ಯಾವಾಗ ಅಂತಂದ್ರೆ ನೀವು ವೇದಾಂತವನ್ನೆಲ್ಲ ಶ್ರವಣ ಮಾಡಿ ನೀವು ಸೂಕ್ಷ್ಮ ದೇಹ ವಿವೇಕ ಮಾಡೋಕ್ಕೆ ಒಂದು ಕ್ರಮ ತಿಳ್ಕೊಂಡವರಾಗಿದ್ದು ಅದರಿಂದ ಅಂತರ್ಮುಖದ ವಿಚಾರ ಮಾಡಿದ್ರೆ ಓ ಅಹಂ ಪ್ರತ್ಯವು ಕೂಡ ಓ ನಾನಲ್ಲ, ಅದು ವಿಕಾರ, ಅದು ಇದು ತೋರೋದು ಅವಾಗ ಗೊತ್ತಾಗತ್ತೆ. ಅಲ್ಲಿ ಲೋಕದಲ್ಲಿ ಸಾಮಾನ್ಯವಾಗಿ ನಾನು ಅನ್ನೋದು ಏನ್ ಮಾಡುದು ಇದು ತೋರಲ್ಲ, ನಂದು ಅಂತ ತೋರ್ಲ ಗೊತ್ತಾ. ನಾನು ಅಂದಾಗ ನಂದು ತೋರ್ಲ ಹೇಳ ಕಾಂಡ ಕೊಟ್ಟಿದ್ರು. ಅನುಪಕ್ರಿಯಮಾಣತ್ವ ನಜ್ಞಾತುಸ್ಯಾದಹಂ ಮಮ ಅಂತ ಹೇಳಿದ್ರು. ಏನು ನಾನು ಅದು ನಂದು ತೋರ್ಬೇಕಾದ್ರೆ ಏನಾಗಬೇಕು, ಆ ಮೊಬೈಲ್ ನಂದು ಅಂತ ಯಾವಾಗ ತೋರುತ್ತೆ, ನನಗೆ ಅದನ್ನ ಉಪಕಾರ ಆಗ್ತಿರ್ಬೇಕು. ಈ ಪುಸ್ತಕ ನಂದು ಉಪಕಾರ ಇರಬೇಕು. ಯಾವುದನ್ನು ಉಪಕಾರವಾಗಲ್ವೋ ಅಲ್ಲಿ ನಂದು ತೋರಲ್ಲ. ಅದೇ ಜ್ಞಾತೃವಾದ ಆತ್ಮನಿಗೆ ಚೈತನ್ಯಕ್ಕೆ ಬರೀ ಇದು ತೋರುತ್ತೆ. ಅವನಿಗೆ ಯಾವುದನ್ನು ಏನು ಉಪಕಾರ ಆಗ್ಬೇಕಾಗಿಲ್ಲ, ಆಗೋದೂ ಇಲ್ಲ. ಅವನು ಸ್ವಯಂ ಪರಿಪೂರ್ಣ, ಅವನು ಸ್ವಯಂ ಆನಂದ ಸ್ವರೂಪ. ಅವನಿಗೆ ಯಾವುದನ್ನು ಏನು ಉಪಕಾರ ಆಗ್ಬೇಕಾಗಿಲ್ಲ, ಆಗೋದೂ ಇಲ್ಲ. ಆದ್ಮೇಲೆ ಜ್ಞಾತೃವಿಗೆ ನಂದು ಯಾವುದು ತೋರಲ್ಲ. ಇವಾಗ ನಾನು ತೋರ್ದು ಯಾರಿಗೆ, ಜ್ಞಾತೃವಿಗೆ. ಜ್ಞಾತೃ ಒಬ್ಬರಿಗೆ ನಾನು ತೋರದು, ಜ್ಞಾತೃವಿಗೆ ನಾನು ತೋರ್ದು ಅದು ಹೇಗೆ ತೋರುತ್ತೆ, ಇದು ತೋರುತ್ತೆ ಹೊರತು ನಂದು ತೋರಲ್ಲ. ಅದೇ ನಾನು ಅದಕ್ಕೆ ಮಾತ್ರ ಎರಡು ತರ ತೋರುತ್ತೆ. ಜ್ಞಾತೃವಿಗೆ ನಂಗೆ ಆ ಕುರ್ಚಿ ನಂಗೆ ಅನುಕೂಲ ಮಾಡಿದ್ರೆ ನನ್ನ ಕುರ್ಚಿ ಇಲ್ಲ, ಕುರ್ಚಿ ಇದೆ, ಇದು ಕುರ್ಚಿ ಅಂತಾರೆ. ನಾನು ಅನ್ನೋದು ಒಂದು ಅಂಗಿ ಹಾಕೊಂಡು ಉಪಕಾರ ಮಾಡೋದನ್ನೆಲ್ಲ ನಂದು ಅನ್ಕೊಳುತ್ತೆ. ಉಪಕಾರ ಮಾಡದೆ ಇದ್ದದಲ್ಲ ಇದು ನೋಡ್ಕೊಂಡು ಹೋಗುತ್ತೆ. ಇಲ್ಲ ಅದು ಅನ್ಕೊಳುತ್ತೆ. ನೀನು ಅನ್ಕೊಳುತ್ತೆ, ನೀನು ಅನ್ಕೊಳುತ್ತೆ, ಅದು ಅನ್ಕೊಳುತ್ತೆ, ನಂದು ಅನ್ಕೊಳುತ್ತೆ. ಅದರಲ್ಲಿ ಹತ್ತಿರ ನಂದು ಅನ್ನೋದು, ನೀನು ಅದು ಅನ್ನೋಕ್ಕಿಂತ ನಾನೇ ಅನ್ನೋದು ಇನ್ನೂ ತುಂಬಾ ಹತ್ತಿರ. ಕಲ್ಪಿತ ನಾನಾದ್ರು. ಹಾಗಾಗಿ ತೇನ ಅಂದ್ರೆ ಆ ನ್ಯಾಯದಿಂದ ಇದಮರ್ಥವಾಗಿರುವ ಅನಾತ್ಮವನ್ನೆಲ್ಲ ಓಡಿಸಿಬಿಟ್ಟು ಅಹಂ ಅನ್ನೋ ಜಾಗದಲ್ಲಿ ಯಾವುದಿದೆಯೋ ಅದನ್ನು ಹುಡುಕ್ಬೇಕಂತ. ಏನಂತ, ವಿದ್ಯಾ ತತ್ವಮಸಿ ತಸ್ಮಾತ್ ಭಾವದೃಶಂ ಸದಾ ಅನಂತರಮಬಾಹ್ಯಾರ್ಥಂ ಪ್ರತ್ಯಕ್ಷಂ ಮುನಿರಂಜಸ. ವಿದ್ಯಾತತ್ವಮಸೀತ್ಯಸ್ಮಾತ್ ಭಾವದೃಶಂ ಸದಾ ಅನಂತರಮಬಾಹ್ಯಾರ್ಥಂ ಪ್ರತ್ಯಕ್ಷಂ ಮುನಿರಂಜಸ. ವಿದ್ಯಾತ್ ತತ್ವಮಸಿ ಇತಿ ತಸ್ಮಾತ್ ಭಾವದೃಶಂ ಸದಾ ಅನಂತರಂ ಅಬಾಹ್ಯಾರ್ಥಂ ಪ್ರತ್ಯಕ್ಷಂ ಮುನಿ ಅಂಜಸ. ಅಲ್ಲಿ ಅಹಮಿತ್ಯತ್ರ ಯೋ ಭವೆ, ನಾನು ಅನ್ನೋ ಜಾಗದಲ್ಲಿ ಒಂದು ಇದು ಅನ್ನೋದು ಒಂದಿದೆ, ನಾನು ಅನ್ನೋದು ಒಂದಿದೆ. ಆ ಇದು ಅನ್ನೋದನ್ನ ಬಿಟ್ಟಾಕ್ಬೇಕಂತೆ. ಇದು ಅನ್ನೋ ಅಂಶ ನಾನು ಅನ್ನೋದು ತೆಗೆದುಹಾಕ್ಬಿಟ್ರೆ ಸಾಕ್ಷಿ ಆಗ್ಬಿಡುತ್ತದು. ಹಾಗೆ ಇದಮರ್ಥಂ ಉತ್ಸಾಹ ಕುತ್ರ ಅಹಮಿತ್ಯತ್ರ. ಅಹಂ ನಾನು ಅನ್ನೋ ಜಾಗದಲ್ಲಿ ಇದು ಅನ್ನೋ ಸೇರ್ಕೊಂಡು ಚೈತನ್ಯಕ್ಕೆ ವಿಷಯವಾಗಿಯೂ ಅಭಿಮಾನವಾಗಿಯೂ ತೋರ್ಕೊಳ್ತಾ ಇದೆ. ವಿಷಯವಾಗಿ ತೋರಿದ್ದನ್ನು ಇದು ಅಂತ ಮಾಡ್ಕೊಂಡು ನಾನು ಎಂಬುದಲ್ಲಿರ್ತಕ್ಕಂಥ ಇದಮಂಶವನ್ನ, ಇದು ಗೊತ್ತಾಗುವ ಅಂಶವನ್ನ ತೆಗೆದು ಬಿಟ್ರೆ ಅವಾಗ ಏನಾಗುತ್ತೆ, ಅವಾಗ ತತ್ವಮಸಿ ಅನ್ನೋ ಆ ವಾಕ್ಯದಿಂದ
ಅದು ಇದಮಂಶ ಬಿಟ್ಕೊಂಡಂತಹ ಸಾಕ್ಷಿ ಇದೆಯಲ್ಲ, ಅದು ಭಾವವನ್ನು ಅಭಾವವನ್ನು ಎರಡನ್ನೂ ನೋಡುವಂಥದ್ದು. ಅದು ಭಾವವೂ ಅಲ್ಲ ಅಭಾವವೂ ಅಲ್ಲ. ಭಾವಾಭಾವ ದೃಶಂ, ಭಾವಾಭಾವ ಎರಡನ್ನೂ ಕಾಣುತ್ತಿರುವಂಥದ್ದು. ದೃಕ್ ದೃಶು ದಿಶಾದೃಶಂ. ಭಾವಾಭಾವಗಳ ಎರಡನ್ನೂ ಯಾವುದು ನೋಡುತ್ತಿದೆಯೋ ಅದು ಯಾವಾಗಲೂ ನೋಡ್ತಾ ಇದೆಯಂತೆ. ತನ್ನ ಕೂಟಸ್ಥ ಚೈತನ್ಯದಿಂದ ಯಾವಾಗಲೂ ಭಾವಾಭಾವಗಳನ್ನ ನೋಡುತ್ತಿರುವಂತಹ ಅದನ್ನ, ಅದು ಅನಂತರಂ ಅಬಾಹ್ಯಾರ್ಥ. ಅದು ಒಳಗೇನೋದಿಲ್ಲ ಹೊರಗೇನೋದಿಲ್ಲ ಅಂತಕ್ಕಂಥ ಅರ್ಥ. ಅದು ಈ ನಾನು ಅನ್ನೋದಕ್ಕೆ ಒಳಗೇನುಂಟು, ನಾನು ಅನ್ನೋದು ಹೊರಗಿಲ್ಲ. ಆದ್ರೆ ಇದಕ್ಕೆ ಹೊರಗುವರೆಗೂ ಅದೇ, ನಿಜವಾಗಿ ಹೊರಗುವರೆಗೂ ಅದಕ್ಕೆ ಇಲ್ವೇ ಇಲ್ಲ. ಭಾವಾಭಾವವನ್ನು ನೋಡುತ್ತಿರುವಂತ ಸಾಕ್ಷಿ ಹೊರಗೆಲ್ಲ ಇರೋದು ಅದೇ, ಒಳಗೆಲ್ಲ ಇರೋದು ಅದೇ. ಅದೇ ನಿಜವಾಗಿ ಅದಕ್ಕೆ ಹೊರಗುವುದೂ ಇಲ್ಲ ಒಳಗುವುದೂ ಇಲ್ಲ. ಅಂಥ ಅನಂತ ಬಾಹ್ಯವಾದ ಅರ್ಥವನ್ನ ಅದು ಪ್ರತ್ಯಕ್ಷ ತೀರ ಒಳಗಿರ್ತಕ್ಕಂತಹ ಸಾಕ್ಷಿ ಬರೆಯತಕ್ಕಂತಹ ಅದನ್ನ ಆ ಮುನಿಯು ಅಂದ್ರೆ ತತ್ವಶಿವಾಕ್ಯಾರ್ಥವನ್ನ ಮನನ ಮಾಡುತ್ತಿರುವ ಸಾಧಕನೇ ಮುನಿ. ಇಲ್ಲಿ ಮುನಿ ಯಾರೋ ಗಡ್ಡ ಬಿಟ್ಕೊಂಡು ಮರದಲ್ಲಿ ಕೂತ್ಕೊಂಡು ಒಂದು ಗೂಟ ಇಟ್ಕೊಂಡು ಕೂತವನು ಅನ್ಕೋಬೇಡಿ. ತತ್ವಮಸಿ ತ್ವಂಪದ ಶೋಧನೆ ಮಾಡ್ತಾ ಇರುವಂತಹ ಸಾಧಕನೇ ಮುನಿ. ಆ ಮುನಿಯು ಅಂಜಸ ನೇರಾಗಿ ಆ ಒಳಗಿರ್ತಕ್ಕಂತಹ ಇದವಂಶ ಬಿಟ್ಕೊಂಡಂತ ನಾನು ಇದವಂಶ ಇಟ್ಕೊಂಡಂತ ನಾನು ಅಹಂಕಾರ, ಅದು ಪರಿಚ್ಛಿನ್ನ, ಅದು ಅಗಮಾಪಾಯಿ, ಅದು ದೃಶ್ಯ. ಅದು ಇದವಂಶ ಬಿಟ್ಕೊಂಡಂತ ಅಹಂಕಾರ ಇದೆಯಲ್ಲ, ಅದು ಪೂರ್ ಚೈತನ್ಯ ಶುದ್ಧ ಸ್ವರೂಪ. ಇವಾಗ ಹೇಳ್ತಾರೆ ಉಚ್ಯತಾಂತರಿಹಿ ಉಚ್ಯತಾಂತರಿಹಿ ಕಯಾತು ಪರಿಪಾಟ್ಯ ಕಯಾತು ಪರಿಪಾಟ್ಯ ವಾಕ್ಯಾರ್ಥಂ ವೇತ್ತೀತಿ. ವಾಕ್ಯಾರ್ಥಂ ವೇತ್ತಿ. ಪರಿಪಾಟಿ, ಪರಿಪಾಟಿ ಇದೆ ರೀತಿ ಅಂತ. ಯಾವ ಪರಿಪಾಟಿ, ಯಾವ ಪ್ರಕಾರ, ರೀತಿ, ರೀತಿ ಪ್ರಕಾರ ಪರಿಪಾಟಿ ಇರೋ ಅದೇ ಅರ್ಥ. ಹಾಗಾದ್ರೆ ಹೇಳಿ ಸ್ವಾಮಿ, ತೆರಿಹಿದ ಹಾಗಾದ್ರೆ ಹೇಳಿ ಸ್ವಾಮಿ, ಯಾವ ರೀತಿಯಿಂದ ವಾಕ್ಯಾರ್ಥ ಅರಿತಾನೆ? ಎಷ್ಟು ಹೇಳಿದ್ರು ಮೂರನೇ ಅಧ್ಯಾಯದಲ್ಲಿ ಇನ್ನೂ ಪ್ರಶ್ನೆ ಹೇಳ್ಕೊಂಡಿದ್ದಾರೆ. ಇಷ್ಟೆಲ್ಲ ಹೇಳಿದ್ದಾರೆ ಮೂರನೇ ಅಧ್ಯಾಯದಲ್ಲಿ. ಇವರಷ್ಟು ಹೇಳೋದು ಯಾರು ತತ್ವಶಿ ವಾಕ್ಯಾರ್ಥ ಮಾಡಿಲ್ಲ. ಇದರಲ್ಲೂ ಉದಯಶಾಸ್ತ್ರಿ 18ನೇ ಪ್ರಕರಣದಲ್ಲೂ ತತ್ವಶಿ ವಾಕ್ಯಾರ್ಥ ಇದೆ. ಆಗ ಇಷ್ಟು ವಿಸ್ತಾರವಾಗಿಲ್ಲ, ಇಷ್ಟು ಆಳವಾಗಿಲ್ಲ. ಅದು ತುಂಬಾ ಆಳ ಇಲ್ಲ ಹೇಳುವುದು, ತುಂಬಾ ವಿಸ್ತಾರ. ಗುರುಗಳೇ, ಅದು ನಾನು ಎಂಬಲ್ಲಿ ಇದು ಅಂತ ಹೇಳಿದ್ರಲ್ಲ, ಅದು ಸ್ವಲ್ಪ ಅರ್ಥ ಆಗ್ಲಿಲ್ಲ ಗುರುಗಳೇ. ನಾನು ಅನ್ನುವಾಗ ಅಂತಃಕರಣ ಸಂಬಂಧ ಇದೆಯೇ ನಾನಾಗಲ್ಲ. ಅಂತಃಕರಣದಲ್ಲಿ ಸೇರ್ಕೊಂಡು ಚಿದಾಭಾಸಯುಕ್ತವಾದ ಅಂತಃಕರಣವೇ ನಾನು. ಹೌದು. ಚಿತ್ತಿನ ಆಭಾಸ ಯಾವುದರ ಮೇಲೆ ಬಿದ್ದಿದೆಯೋ ಅದು ಇದು. ಪ್ಯೂರ್ ಚೈತನ್ಯ ಇದಾಗಲ್ಲ. ಇದು ಅಂತ ಇಂಡಿಕೇಟ್ ಮಾಡೋದಕ್ಕೆ, ಆಬ್ಜೆಕ್ಟ್ ಮಾಡ್ಕೊಳ್ಳಿಕ್ಕೆ ಒಂದು ಮನಸ್ಸು ಅಂತಃಕರಣ ಬೇಕು. ಅಂತಃಕರಣ ನಾನು ಬರಲ್ಲ. ಆ ಅಂತಃಕರಣವೇ ಇದು ಅನ್ನುವ ಶಬ್ದಕ್ಕೆ ವಾಚ್ಯವಾಗಿರೋದು. ಆ ಅಂತಃಕರಣ ಸಂಬಂಧ ಬಿಟ್ಕೊಂಡ್ಬಿಟ್ರೆ ಆ ನಾನು ಸಾಕ್ಷಿಗಳೇ ಹೋಗ್ಬಿಡುತ್ತೆ, ಪರಮಾತ್ಮ ಬರುತ್ತೆ. ಆ ನಾನು ಅಂತ ಬರೋದು ಇಲ್ಲಿ ಅಂತಃಕರಣ ಇದೆ, ಚೈತನ್ಯ ಬಿದ್ದು ಕೂಡಲೇ ನಾನು ನಿಂತ್ಕೊಳ್ಳುತ್ತೆ. ಆ ನಾನು ಅದರಲ್ಲಿ ಅಂತಃಕರಣ ಸಂಬಂಧ ಅಂದ್ರೆ ಬುದ್ಧಿ ಮನಸ್ಸು ಸಂಬಂಧವೂ ಇದೆ, ಅರಿವು ಸಂಬಂಧವೂ ಇದೆ. ಅರಿವು ಬುದ್ಧಿ ಎರಡು ಸೇರ್ಕೊಂಡು ಅದೊಂದು ವೃತ್ತಿ, ನಾನು ಒಂದು ಫೀಲಿಂಗ್. ಅದು ಅಲ್ಲಿರ್ತಕ್ಕಂತಹ ಅಂತಃಕರಣ ಸಂಬಂಧವನ್ನ ಅಂದ್ರೆ ಅಲ್ಲಿರೋ ಪರಿಚ್ಛಿನ್ನತ್ವ, ವಿಕ್ರಿಯಾಗತ್ವ ಇದಂತ ಇದೆಯಲ್ಲ, ಅದೆಲ್ಲ ಅಂತಃಕರಣ ಬಂದದ್ದು. ಅದಕ್ಕೆ ಆ ಇದನ್ನು ಪರಿಚ್ಛಿನ್ನತ್ವನು ವಿಕ್ರಿಯಾಗತ್ವನು ಆಗಮಾಪಾಯಿತ್ವ ಬಿಟ್ರೆ ಅದೇ ಪರಮಾತ್ಮ ಬಿಡುತ್ತೆ. ಬಹಳ ಸೂಕ್ಷ್ಮ ಇದು. ಅಲ್ಲಿ ಅಹಂತೆಯಲ್ಲಿ ಇದಂತ ಇದೆ, ಅಹಂತೆಯಲ್ಲಿರುವ ಇದಂತೆಯನ್ನು ಬಿಟ್ರೆ ತದಂತ ಆಗ್ಬಿಡುತ್ತೆ. ಹೋಗ್ಬಿಡುತ್ತೆ, ಆಗ್ಬಿಡುತ್ತೆ. ಅಹಂತೆಯಲ್ಲಿರುವ ಇದಂತೆ ಅಂದ್ಬಿಟ್ಟು ತದಂತದಲ್ಲಿ ಒಂದ್ ಮಾಡ್ಕೊಂಡ್ರೆ ನೀವು ಅನಿದಂತರಾಗ್ತಾರ. ಇದು ಇದೇ ಆಗುತ್ತಿಲ್ಲ. ಅನಿದಂತೆಯು ಇದಂತೆಯನ್ನು ಬಿಟ್ಟವರು ನೀವು. ಹಾಗೆ ನೀವು ಹೇಳಿ ಸ್ವಾಮಿ, ಇವಾಗ ಯಾವ ಪರಿಪಾಟಿ, ಯಾವ ರೀತಿಯಿಂದ ವಾಕ್ಯಾರ್ಥವನ್ನ ಅರಿಯುತ್ತಾನೆ ಅಂತ ಕೇಳಿದ್ರೆ ಉಚ್ಯತೆ. ಮತ್ತೆ ಹೇಳ್ತೀನಿ ಕೇಳಿ, ಇನ್ನೊಂದ್ಸಲ ಗಮನವಿಟ್ಟು ಕೇಳಿ. ಅನ್ವಯ ವ್ಯತಿರೇಕಾಭ್ಯಾಮ್, ಅನ್ವಯ ವ್ಯತಿರೇಕ ಮಾಡಿಕೊಳ್ಳುವುದರ ಮೂಲಕ ಆ ಪರಿಪಾಟಿಯಿಂದ ಅನಾತ್ಮದಿಂದ ಬಿಡಿಸ್ಕೊಳ್ಳುತ್ತಲೇ ವಾಕ್ಯದಿಂದ ಆತ್ಮನ ಗುರುತಿಸ್ಕೊಂಡ್ಬರ್ತಾನೆ. ಅನಾತ್ಮದಿಂದ ಬಿಡಿಸ್ಕೊಳ್ಳದೆ ಹೋದ್ರೆ ವಾಕ್ಯ ಅದು ಹೆಲ್ಪ್ ಮಾಡೋದೇ ಇಲ್ಲ.
ನೀನು ಅನಾತ್ಮದಲ್ಲೇ ದೇಹದಲ್ಲೇ ಕೂತ್ಕೊಂಡು ಅಹಂ ಬ್ರಹ್ಮಾತ್ಮಿ ತತ್ವಮಸಿ ವಾಕ್ಯ ಅಕ್ಷರ ಕೇಳಿದ್ರೆ ನಿಮ್ಗೆ ಗೊತ್ತಾಗಲ್ಲ. ನೀವು ದೇಹ ದಾಟೋಗ್ಬೇಕು. ಹಾಗೆ ಇಂದ್ರಿಯ ಮನಸ್ಸು ಬುದ್ಧಿ ಪ್ರಾಣ ನಾನು ದಾಟೋಗ್ಬೇಕು. ಅದನ್ನು ದಾಟೋಗಿ ಅವಾಗ ತತ್ವಮಸಿ ವಾಕ್ಯ ಶ್ರವಣ ಮಾಡುತ್ತಾರೆ. ಹೌದು ಒಪ್ಕೊಂಡ್ಬಿಡ್ತಾರೆ ನೀವೇ. ಹೌದು, ಹುಟ್ಟಿಲ್ಲದ ಸಾವಿಲ್ಲದ ಪರಿಚ್ಛಿನ್ನವಲ್ಲದ ವಿಕಾರವಿಲ್ಲದೆ ಅದ್ವಿತೀಯವಾಗಿ ಕೂಟಸ್ಥದ ಪರಬ್ರಹ್ಮವೇ ನಾನಾಗಿದ್ದೇನೆ ಅಂತ ಅಕ್ಸೆಪ್ಟ್ ಆಗೇ ಆಗುತ್ತೆ. ಹಾಗಾಗಿ ಅನ್ವಯ ವ್ಯತಿರೇಕದಿಂದ ನೀವು ಅನಾತ್ಮನ ಬಿಡಿಸ್ಕೊಳ್ಳಿ, ಆಗ ವಾಕ್ಯ ನಿಮಗೆ ಬಿಡಿಸ್ಕೊಳ್ಳಿ. ಯಾಕಂದ್ರೆ ಅನಾತ್ಮದಲ್ಲಿಯೇ ಇದ್ದವನಿಗೆ ಮುಗಿದವನಿಗೆ ವಾಕ್ಯ ಏನು ಉಪಯೋಗ ಆಗಲ್ಲ. ಅನ್ವಯ ವ್ಯತಿರೇಕ ಅನಾತ್ಮನ ನಮ್ಮನ್ನು ಬಿಡಿಸುತ್ತೆ. ಅನಾತ್ಮದಿಂದ ಬಿಟ್ಕೊಂಡ್ಮೇಲೆ ಅಭಾವಕ್ಕೆ ಹೋಗಿರ್ತೀಯಲ್ಲ, ಆ ಅಭಾವದಿಂದ ಬಿಡಿಸೋದು ವಾಕ್ಯ. ಭಾವದಿಂದ ಅಭಾವಕ್ಕೆ ಹೋಗ್ಕೊಂಡ್ಬಿಡ್ತಾನೆ. ಭಾವ ಅಂದ್ರೆ ಅವನು ದೇಹನ್ಯವನ ಬುದ್ಧಿಗಳು ಭಾವ. ಇದು ನಾನಲ್ಲ ಅಂತ ಹೋಗಿ ನಿಂತ್ಕೊಂಡ್ಬಿಡ್ತಾನೆ ಅನ್ವಯ ವ್ಯತಿರೇಕದಿಂದ. ಇದು ನಾನಲ್ಲ ಅಂತ ಅದು ಆಗ್ಲಿಲ್ಲ. ನಾನಲ್ಲ ಅನ್ನೋದು ಅಲ್ಲ, ಅದಿಲ್ಲ ಅದು ಗೊತ್ತಾಗೋದೆ ಆತ್ಮಜ್ಞಾನ. ಭಾವಾಭಾವ ದ್ವಿಧಾಶನ್ಯ, ಭಾವಾಭಾವ ಎರಡನ್ನು ಕಿತ್ತಾಕುವಂತ ಶ್ರುತಿಯಿಂದ ಗೊತ್ತಾಗತ್ತೆ ಅಂತ ಹೇಳಿದ್ದಾರೆ. ಭಾರಿ ಅದ್ಭುತ ಮಾಡಿ. ಯಾವ ಪರಿಪಾಟಿಯಿಂದ ತಿಳ್ಕೊತಾನೆ ಅಂತ ಹೇಳಿದ್ರೆ ಅನ್ವಯ ತಿಳ್ಕೊತಾನೆ ಎಂದು. ಹೇಗೆ ಚಕ್ತ ಕೃತ್ಸೇದಮರ್ಥತ್ವ ಚಕ್ತೋ ಹಂತಿ ಮನ್ಯತೆ ನಾಗಚ್ಛಾಮ್ಯಹಂ ಯಸ್ಮಾನಮನಾತ್ಮನಃ ಇದಮರ್ಥ ಒಂದ ಇದಮರ್ಥ ಜಕ್ತಃ ಅಹಂ ಇತಿ ಮನ್ಯತೆ ನ ಅವಗಚ್ಛಾಮಿ ಅಹಂ ಯಸ್ಮಾತ್ ಆತ್ಮಾನಂ ಅನಾತ್ಮನಃ. ಅನಾತ್ಮಕ್ಕಿಂತ ಅನಾತ್ಮನ ಪಂಚಮಿ, ಅನಾತ್ಮದಿಂದ ತನ್ನನ್ನು ಬೇರ್ಪಡಿಸ್ಕೊಂಡಂತಹ ಇವನು ಅವನೇನು ಅನ್ಕೊಂಡ್ಬಿಡ್ತಾನೆ, ಅನಾತ್ಮನ ನಾನೇ ಇಲ್ಲ ಬುದ್ಧಿ ಅಂತಾನೆ. ದೇಹನ್ಯಮನ ಬುದ್ಧಿ ಬಿಟ್ಟ ಕೂಡ ಆಯ್ತು, ನಾನು ಖಾಲಿ, ನಾನು ಶೂನ್ಯ. ಚಕ್ತೋಹಮಿತಿ ಮನ್ಯತೆ, ನಾನು ಬಿಡಲ್ಪಟ್ಟವನಾದೆ, ನಾನು ಏನು ಇಲ್ಲದವನಾಗ್ಬಿಟ್ಟೆ. ಎಂಟಿ ಈ MPTY ಬರಿದನಾದೆ, ಖಾಲಿ ಆಗ್ಬಿಟ್ಟೆ, ಏನಿಲ್ಲ ಆಗ್ಬಿಟ್ಟೆ ಅಂತಾನೆ. ಇದಮರ್ಥಂ ಚಕ್ತಂ ಚಕ್ತ ಕೃತ್ಸೇದಮರ್ಥತ್ವಾದ್. ಚಕ್ತ ಬಿಡಲ್ಪಟ್ಟಂತಹ ಸಂಪೂರ್ಣವಾಗಿ ಇದಮರ್ಥ. ಚೂರು ಅಹಂಕಾರವನ್ನು ಉಳಿಸ್ಕೊಳ್ಳಿಲ್ಲ. ಅಹಂಕಾರ ಸಹಿತವಾಗಿ ಎಲ್ಲ ಇದಮರ್ಥವನ್ನು ಬಿಟ್ಟವನಾದ್ದರಿಂದ ಎಲ್ಲವೂ ಇಟ್ಮೇಲೆ ಕೋಹ ಆಯ್ತು, ಏನೂ ಇಲ್ಲ, ನಾನೂ ಇಲ್ಲ, ಶೂನ್ಯ ಅಂತ ಬೌದ್ಧರು ಅದಕ್ಕೆ ಶೂನ್ಯ ಮಾಡ್ಕೊಂಡ್ರು. ಅಹಮರ್ಥವನ್ನು ಬಿಟ್ಟರು, ಶೂನ್ಯ ಅಂತ ನಿಂತ್ಕೊಬಿಟ್ರು, ಶೂನ್ಯ ಹೋಗಿ ನಿಂತ್ಕೊಬಿಟ್ರು. ಯಾವಾಗ ಚಕ್ತ ಇದಂ ಜಕ್ತೇದ ಚಕ್ತ ಕೃಚ್ಛನ ಚಕ್ತ ಕೃಚ್ಛ ಇದಮರ್ಥ ಬೆಳಪಟ್ಟ ಸಂಪೂರ್ಣ ಇದಮರ್ಥವನ್ನುಳ್ಳವನಾದ್ದರಿಂದ ತನ್ನನ್ನೇ ನಾನು ತನ್ನನ್ನೇ ನಾನು ಬಿಟ್ಕೊಂಡವನಾದೆ, ನಾನೇ ಇಲ್ಲದವನಾಗ್ಬಿಟ್ಟೆ, ನನ್ನನ್ನು ಸೇರಿಸ್ಕೊಂಡು ಬಿಟ್ಬಿಟ್ಟೆ. ಹೌದು, ನಾನು ಒಂದು ಸೇರಿಸಿ ಬಿಡ್ಬೇಕು, ನಾನು ಒಂದು ಸೇರಿಸಿ ಬಿಟ್ರೆ ನಾನಿಲ್ಲ ಅಂತ ಆಗ್ಬಿಟ್ಟೆ ಅಂತ ಅನ್ಕೋಬಾರ್ದು. ನಾನಿಲ್ಲ ಅಂದ್ರೆ ನಾನು ಒಂದು ಇಲ್ಲವಾದ್ರು ತಾನಿಲ್ಲ ಅಂತ ಆಗೋಲ್ಲ, ಅದೇ ತಾನು ಇಲ್ಲ ಅಂತ ಅನ್ಕೋಬೇಕ. ಸಂಪೂರ್ಣವಾಗಿ ಇದಮರ್ಥವನ್ನು ಕೈಬಿಟ್ಟವನಾದ್ದರಿಂದ ಆ ಬಿಟ್ಟ ಸಾಧಕ ಎಲ್ಲ ಹೋಯ್ತು, ಆಯ್ತು ನಂದು ಎಲ್ಲ ಹೋಯ್ತು, ಆಯ್ತು ನಾನು ಇಲ್ಲ ಇಲ್ಲ. ಬರೀ ದುಡ್ಡು ಕಳ್ಕೊಂಡ್ರೆ ನಾನಿಲ್ಲ ಅಂತಾನೆ. ನೀನು ದೇಹದಿಂದ ನಾನಿಲ್ಲ ಅಂತೇನು ಆಶ್ಚರ್ಯ. ಎಲ್ಲ ದುಡ್ಡು ಅಷ್ಟು ಹೋಯ್ತು ಅಂದ್ರೆ ಆಯ್ತು, ನನ್ ಮುಗೀತು, ನಾನಿಲ್ಲ, ಇನ್ನು ನನ್ನ ಸರ್ವಸ್ವ ಹೋಯ್ತು ಅಂತಾನೆ. ಹೋಗಿರೋದೇನೋ ಬರೀ ದುಡ್ಡು. ದೇಹ ಇದೆ, ಇಂದ್ರಿಯ ಇದೆ, ಮನಸ್ಸು ಇದೆ, ಬುದ್ಧಿ ಇದೆ, ಅದು ಎಲ್ಲಾ ದುಡ್ಡು ಕಳ್ಕೊಂಡ್ಬಿಟ್ಟ ಅಂದ್ರೆ ನಾನೇ ಇಲ್ಲವನಾಗ್ಬಿಟ್ಟು ಇಲ್ಲದವನಾಗ್ಬಿಟ್ಟೇನೆ. ಇನ್ನು ದೇಹದ ಮನೋಬುದ್ಧಿಯನ್ನು ಬಿಟ್ಮೇಲೆ ನಾನಿದ್ದೀನಿ ಅಂತ ಹಿಡ್ಕೊಂಡು ಹೆಂಗೆ ಆಗತ್ತೆ? ಅದು ಭಾರಿ ವಿಶಿಷ್ಟ ಧೀಮತ್ವ ಇರಬೇಕು. ಅದು ನಾನು ನಿರ್ತಿದ್ಬೇಕಾಗೆ. ಸಮಸ್ತ ಇದಮರ್ಥವನ್ನು ಕೈಬಿಟ್ಟವನಾದ್ದರಿಂದ ನಾನೇ ನನ್ನನ್ನ ಅರಿತುಕೊಳ್ಳದೇ ಇರೋ ನಾಮಗಚ್ಛಾಮಿ, ನನ್ನನ್ನು ನಾನು ಅರಿತುಕೊಳ್ಳಿಲ್ಲ ಅಂತ. ಆದ್ದರಿಂದ ಅತಃ ನಾನು ನಿಜಂ ಆತ್ಮಾನ್ ಅನಾತ್ಮನಃ, ಅನಾತ್ಮದಿಂದ ತನ್ನ ನಿಜಾತ್ಮನನ್ನ ನಾನು ಅರಿಯಲಿಲ್ಲ ಅಂತ ಅಂದ್ಕೊಂಡು ನಾನೇ ಚಕ್ತನಾದೆ, ನಾನೇ ಬೆಳೆಯಲ್ಪಟ್ಟವನಾದೆ, ನಾನು ಇಲ್ಲದಾಗ ಆಯ್ತು, ಏನು ಇಲ್ಲ, ಅದು ಬರಿದಾಗುತ್ತೆ ಅಂತ ಅನ್ಕೊತಾನೆ. ಆ ಸ್ಟೇಟಸ್ ಆಫ್ ಮೇಂಟೈನ್ ಮಾಡ್ಬೇಕು.
ನಾನು ಅದನ್ನು ಬಿಟ್ಕೊಂಡು ಯಾವ ದ್ವೈತವನ್ನು ಕಾಣದೆ ಏನೇನು ಧೈರ್ಯ ಹಾಗೆ ಒಂದು 1/4 ಗಂಟೆ, ಅರ್ಧ ಗಂಟೆ, 1 ಗಂಟೆ ಮೇಂಟೈನ್ ಮಾಡಬೇಕು ಆ ಸ್ಟೇಟನ್ನ, ಆ ಸ್ಥಿತಿಯನ್ನ. ಆಮೇಲೆ ಈ ರಮಣ ಮಹರ್ಷಿ ಹಾಗೆ ಮಾಡ್ತಿದ್ದಂತೆ. ಅವ್ನಿಗೆ ಒಂದು ದಿವಸ ಏನಾಯ್ತಂತೆ, ಎಲ್ಲ ಕೂಡ ಸತ್ಯ ಅಂತ ಅನ್ಸ್ಕೊಂಡ್ಬಿಟ್ಟಂತೆ. ಓಹೋ, ನಾನು ಸತ್ಬಿಟ್ಟಿದ್ದೀನಿ, ನಾನು ಇಲ್ಲ ಅಂತ ಆಗ್ಬಿಟ್ಟಿದ್ದೀನಿ ಅಂತ. ಮತ್ತೆ ಸತ್ಯ ಅನ್ನೋದು ಯಾವುದು ಗೊತ್ತಾಗ್ತಿದೆ, ಸತ್ಯ ನಾನು ಇಲ್ಲ ಅನ್ನೋದು ನಂಗೆ ಗೊತ್ತಾಗ್ತಿಲ್ಲ. ಅದೇ ಇಲ್ಲ ಅನ್ನೋದು ಗೊತ್ತು ಮಾಡ್ಕೊತಾ ಇದ್ನಲ್ಲ, ಹಾಗೆ ನಾನು ಯಾವ್ದು ಇಲ್ಲ ಅನ್ನೋ ಗೊತ್ತು ಮಾಡ್ಕೊತೋ ನಾನು ಹೇಗಿದ್ದೀನಿ ಅಂತಂದಾಗ ಗೊತ್ತಾಗ್ತದೆ. ಓ, ಇದೆರಡನ್ನು ಬೆಳಗುತ್ತಿರುವ ಅದ್ವಿತೀಯ ನಾನು, ಪರಮಾತ್ಮೇ ನಾನು. ಶೂನ್ಯವು ಆ ಚೈತನ್ಯಕ್ಕೆ ಆಬ್ಜೆಕ್ಟ್ ಆಗ್ಬಿಡುತ್ತೆ, ಶೂನ್ಯಕ್ಕೂ ಸಾಕ್ಷಿಯಾಗಿ ನಿಂತ್ಕೊಂಡ್ಬಿಡ್ತಾನೆ. ಹಾಗಾಗಿ ಶೂನ್ಯ ಅಂತ ಅದನ್ನು ಅನ್ನೋಕ್ಕಾಗಲ್ಲ, ತಾನೇ ಶೂನ್ಯ ಅಂತ ಆಗೋಲ್ಲ. ಅಹಂಕಾರ ಇರೋರಿಗೆ, ಬುದ್ಧಿ ನಾನು ಇರೋರಿಗೆ ದ್ವೈತ ನಾಮರೂಪ ಇರುತ್ತೆ. ಬುದ್ಧಿಯೂ ಇಲ್ಲ, ನಾನೂರು ಇಲ್ಲ, ಆಮೇಲೆ ನಾಮರೂಪವೂ ಇಲ್ಲ, ದ್ವೈತವೂ ಇಲ್ಲ, ಯಾವ ಇದೂ ಇಲ್ಲ. ಆದ್ರೆ ಶೂನ್ಯವಲ್ಲ. ಅವನೇನು ಹಾಕೋಬಿಟ್ಟ, ಅಹಂಕಾರ ಬಿಟ್ಟದ್ರಿಂದ ನಾನೇ ಬಿಟ್ಟವನಾಗ್ಬಿಟ್ಟೆ, ನಾನು ನನ್ನನ್ನು ಅರ್ಕೊಳ್ಳೋದಿಲ್ಲ ಅನ್ನೋ ಕಾರಣದಿಂದ ನಾನೇ ನನ್ನನ್ನು ಬಿಟ್ಟವನಾಗ್ಬಿಟ್ಟೆ, ಏನು ಇಲ್ಲದವನಾಗ್ಬಿಟ್ಟೆ ಅಂತ ಹೇಳಿ ಇದೊಂದು ತಪ್ಪು ತಿಳುವಳಿಕೆ ಆತ್ಮನಿಗೆ. ಈ ತಪ್ಪಲಿಕ್ಕೆ ಪಕ್ಕ ಆಗ್ಬಿಡ್ತಾರೆ. ಇವಾಗ ಅಥ ಶರೀರಾದಿ ಬುದ್ಧಿ ಪರ್ಯಂತಃ ಅಥ ಶರೀರಾದಿ ಬುದ್ಧಿ ಪರ್ಯಂತಃ ಸ ಸರ್ವೋ ಅನಾತ್ಮೈವ ಇತಿ ಸಹ ಸರ್ವೋ ಅನಾತ್ಮೈವ ಇತಿ ಪ್ರಮಾಣಾದ್ನಿಶ್ಚಿತ್ಯ ಕಿಮಿತಿ ಬುಭುತ್ಸಾತ್ವ ನೋಪರಮತೆ ಇತಿ. ಅಲ್ಲ, ನೀ ಶರೀರದಿಂದ ಹಿಡಿದು ಬುದ್ಧಿವರೆಗಿರ್ತಕ್ಕದ್ದೆಲ್ಲವೂ ಅನಾತ್ಮ ಅಂತ ಹೇಳಿ ಪ್ರಮಾಣದಿಂದ ಅನ್ವಯ ವ್ಯತಿರೇಕದಿಂದಲೂ ತಿಳ್ಕೊಂಡ್ಮೇಲೆ ಆಯ್ತಲ್ಲ, ಎಲ್ಲವೂ ನಾನಲ್ಲ, ಯಾವುದು ನಾನಲ್ಲ, ಇದೆಲ್ಲಕ್ಕಿಂತ ಬೇರೆ ಆಗಿ ಅಂತ ಮೇಲೆ ನನ್ನ ಅರಿವು ಪೂರ್ಣವಾಯಿತು ಅಂತ ಅನ್ಕೊಂಡು ಯಾಕೆ ತಿಳ್ಕೋಬೇಕು ಅನ್ನೋ ಇಚ್ಛೆಯಿಂದ ಅವ್ನು ಸುಮ್ಮನೆ ಆಗಲಿಲ್ಲ. ಇನ್ನೂ ತಿಳ್ಕೋಬೇಕು ಅನ್ನೋದು ಯಾಕೆ ಅವ್ನು ಬೇಕು ಅಂತ ಕೇಳಿದ್ರೆ ಅದು ಜ್ಞಾನ ಅಲ್ಲ. ಯಾವ್ದು ಜ್ಞಾನ ಅಲ್ಲ? ಶರೀರದ ಹೆಣ್ಣು ಬುದ್ಧಿ ಪರ್ಯಂತವಾಗಿರೋದಕ್ಕೆ ಎಲ್ಲವೂ ಅನಾತ್ಮ ಅಂತ ಬಿಟ್ಕೊಂಡ್ಬಿಟ್ರೆ ಜ್ಞಾನ ಆಯ್ತು ಅಂತ ಆಗ್ಲಿಲ್ಲ. ಅದಕ್ಕೆ ವಾಕ್ಯಾಸ ಜ್ಞಾನವಿಲ್ಲದೇನಿಗೆ ಶರೀರಾದಿ ಬುದ್ಧಿಯಂತವಾದದ್ದೆಲ್ಲವೂ ಅನಾತ್ಮ ಅಂತ ತಿಳ್ಕೊಂಡ್ಬಿಡ್ಬೋದು, ನಾನಲ್ಲ ಅಂತ ತಿಳ್ಕೊಂಡ್ಬಿಡ್ಬೋದು. ನನ್ನ ಮಾತ್ರ ಆತ್ಮಜ್ಞಾನ ಆಗ್ಬೇಕು ಅಂತಿಲ್ಲ. ಆತ್ಮಜ್ಞಾನ ಆಗೋದು ಬೇರೆ, ಶರೀರಾದಿ ಬುದ್ಧಿಯಂತವಾದಲ್ಲಿ ನಾನಲ್ಲ ಅಂತ ತಿಳ್ಕೊಳ್ಳೋದು ಬೇರೆ. ಅದಕ್ಕೆ ಅನ್ವಯ ವ್ಯತಿರೇಕ ತರ್ಕದಿಂದಲೇನೆ ಶರೀರಾದಿ ಬುದ್ಧಿಯಂತವಾಗಿರೋ ಯಾವುದು ನಾನಲ್ಲ, ನಾನು ಸ್ವಲ್ಪ ಸೇರಿದಲ್ಲ ಅಂತ ತಿಳ್ಕೊಂಡ್ಬಿಡ್ತಾನೆ. ಆದ್ರೂ ಪ್ರಮಾಣದಿಂದ ನಿಶ್ಚಯ ಮಾಡ್ಕೊಂಡು ಇದೆಲ್ಲ ನಾನಲ್ಲ ಅಂತ ಮತ್ತೆ ಇನ್ನೂ ತಿಳ್ಕೋಬೇಕು ಅನ್ನೋ ಇಚ್ಛೆ ಅವನಿಗೆ ಉಳಿತಲ್ಲ, ಅದ್ಯಾಕೆ ಆ ಇಚ್ಛೆ ಮುಗಿಲಿಲ್ಲ, ಇನ್ನೂ ತಿಳ್ಕೋಬೇಕು ಅಂತ ಯಾಕೆ ಉಳಿತು ಅಂತ ಹೇಳಿದ್ರೆ ಅನುಚ್ಛಿನ್ನ ಬುಭುತ್ಸಶ್ಚ ಪ್ರತ್ಯಘೇತೋರನಾತ್ಮನಃ ಜ್ವಲಾಯಮಾನ ಚಿತ್ತೋಯಂ ಭೌತವನ್ನರಃ. ಅನುಚ್ಛಿನ್ನ ಬುಭುತ್ಸಃ ಅನಾತ್ಮನಃ ಪ್ರತ್ಯಘೇತೋ ಅಂತ. ಅನಾತ್ಮವಾಗಿರೋದಕ್ಕೂ ಪ್ರತ್ಯಕ್ಕಾಗಿದ್ದಾನೆ ಅವನು. ಯಾವುದೋ ತಾನು ಅಹಂ ಅನ್ನೋದು ಅನಾತ್ಮ ಆಯ್ತು, ಯಾಕಂದ್ರೆ ಇದನ್ನು ತೋರ್ತಾ ಇದ್ದಾರ. ಇದನ್ನು ತೋರಿದ್ರಿಂದ ಅಹಂ ಅನ್ನೋದು ಅನಾತ್ಮ ಆಯ್ತು. ಆ ಅನಾತ್ಮಕ್ಕೆ ಪ್ರತ್ಯೇಕಾತ್ಮನಾಗಿದ್ದಾನೆ ಅನ್ನೋ ಕಾರಣದಿಂದ ಅವನಿಗೆ ಇನ್ನು ತಿಳ್ಕೋಬೇಕು ಅನ್ನುವಂತ ಇದು ಕತ್ತರಿಸ್ ಹೋಗಿಲ್ಲ, ಯಾಕಂದ್ರೆ ಸತ್ತ ಗೊತ್ತಾಗಿಲ್ಲ. ಪರಮಾರ್ಥ ನಿಶ್ಚಯವಾಗ್ಬಿಟ್ಟಿದ್ರೆ ಉಚ್ಚಿನ ವಿಭೂತ್ಸ ಬಿಡ್ತಿದ್ದ, ತಿಳ್ಕೋಬೇಕು ಅನ್ನೋ ಇಚ್ಛೆ ಕತ್ತರಿಸ್ ಹೋಗ್ಬಿಡ್ತಿತ್ತು. ಬರೀ ಅನಾತ್ಮಕ್ಕಿಂತ ತಾನನ್ನು ಬೇರೆ ಅಷ್ಟೇ ತಿಳ್ಕೊಂಡು ಅಲ್ಲಿ ನಿಂತಿರೋದ್ರಿಂದ ಇನ್ನೂ ಅವನಿಗೆ ಕಟುಕಚ್ಯತೆ ಉಂಟಾಗಿಲ್ಲ, ತಿಳ್ಕೋಬೇಕು ಅನ್ನೋ ಇಚ್ಛೆ ಹೊಟ್ಟೋಗೇ ಇಲ್ಲ, ಇನ್ನು ತಿಳ್ಕೋಬೇಕು ಇಚ್ಛೆ ಇದ್ದೇ ಇದೆ. ಅವಾಗ ಡೋಲಾಯಮಾನ ಚಿತ್ತ, ಏನಿದು ನಾನು ಯಾವುದೆಲ್ಲ ಬಿಟ್ಟು ಅದೇ ನಾನು, ಎಲ್ಲವೂ ಬಿಟ್ಟ ಮೇಲೆ ಏನೂ ಇಲ್ಲ ಅಂತ ನೆನೆಸ್ತಾ ಇರ್ತಲ್ಲ, ಅದು ನಾನ? ಯಾವುದು ನಾನು? ಹೇಗೆ ನಾನು? ಗೊತ್ತೇ ಆಗಲ್ಲ. ದೇಹಾದಿ ಬುದ್ಧಿಯಂತದವರೆಗೆ ಎಲ್ಲವನ್ನೂ ಬಿಟ್ಬಿಟ್ಟ, ಅನ್ನೋ ವ್ಯತಿರೇಕ ನ್ಯಾಯದಿಂದ ಯಾವುದು ನಾನಲ್ಲ ಅಂತ ಬಿಟ್ಕೊಬಿಟ್ಟ. ಆದ್ರೂ ಅವನಿಗೆ ಬುಭುತ್ಸ ಅನ್ನು ತಿಳ್ಕೋಬೇಕು ಅನ್ನೋ ಇಚ್ಛೆ ಕತ್ತರಿಸ್ ಹೋಗಿಲ್ಲ, ನಿಂತಿಲ್ಲ.
ಇನ್ನು ಶಾಂತವಾಗಿಲ್ಲ, ಇನ್ನು ತಿಳ್ಕೋಬೇಕು ಅನ್ನೋ ಇದರಲ್ಲೇ ಇದ್ದಾನೆ. ಯಾಕೆಂದ್ರೆ ಸತ್ಯ ಗೊತ್ತಾಗಿಲ್ಲ ಅವನಿಗೆ, ಬರೀ ಅನಾತ್ಮ ಬಿಟ್ಕೊಂಡ. ಹಾಗಾಗಿ ದೋಲಾಯಮಾನಸಿತ ಬಿಡ, ಇದನ್ನು ಬಿಟ್ಟು ಅಲ್ಲಿರ್ತಾರೆ, ಟಕ್ಕಿ ಮತ್ತೆ ಇಲ್ಲಿ ಓಡಿಬಿಡ್ತಾನೆ. ಯಾಕೋ ಏನು ಗೊತ್ತಾಗ್ಲಿಲ್ಲ, ಏನು ಇಲ್ಲ ಅಂತ ಈಗ ಭಯ ಬರುತ್ತೆ ಅವನಿಗೆ. ಎಲ್ಲವನ್ನು ಬಿಟ್ಟುಕೊಳ್ಳೆ ಏನು ಇಲ್ಲೇ ಇಲ್ಲ, ಶೂನ್ಯ ಆಗ್ಬಿಡ್ತಾನೆ, ಭಯ ಓಡ್ಬಿಡ್ತಾನೆ ಇಲ್ಲಿಗೆ. ಇಲ್ಲಿಗೆ ಓಡಿ ಬಂದ್ಮೇಲೆ ಇದೆಲ್ಲ ಬದಲಾವಣೆ ಆಗ್ತಿದೆಯಲ್ಲ, ಪರಿಚಲನೆ ಆಗಿದೆಯಲ್ಲ, ದೃಶ್ಯ ಆಗಿದೆಯಲ್ಲ, ಇದಾಗ ನಾನು ಅಂತ ಮತ್ತೆ ವಿಚಾರ ಮಾಡ್ತಾನೆ. ಎಲ್ಲ ಬಿಟ್ಟು ಅಲ್ಲಿ ಏನು ಇಲ್ಲದೆ ಸ್ಟೇಟ್ ಹೋಗ್ಬಿಟ್ಟು ಟಕ್ಕಿ ಹೋಗ್ಬಿಡ್ತಾರೆ, ಎಲ್ಲಿ ಬರ್ತಾರೆ, ಅಯ್ಯೋ ನಾನು ಇದ್ದಾಯ್ತು ಈಗ ಇದೇ ಸುಮ್ಮನೆ ಏನು ಓದ್ತಾ ಇದೆಯಲ್ಲ, ಜಾಗ ಕೂಗಿದ್ರೆ ಬೆಚ್ಚಿ ಬಿಡ್ತಾರಲ್ಲ, ಓದ್ತಾ ಇದ್ದ ಮಾಡಿಸಿದ್ದ ಎಲ್ಲೋ ಮನಸ್ಸಿರುತ್ತೆ, ಎಲ್ಲ ಬಗ್ಗಲ್ ಕೂಗ್ಬಿಟ್ರೆ ಬೆಚ್ಚಿ ಬಿಡ್ತಾರಲ್ಲ. ಹಾಗೆ ಎಲ್ಲ ದೇಹಾದಿ ಬುದ್ಧಂತ ಎಲ್ಲಾ ಉಪಾಧಿಯನ್ನು ಬಿಟ್ಟು ನಿಂತ ಅನ್ಕೊಂಡೇನೆ ಅವನಿಗೆ ಸ್ವರೂಪ ದೃಷ್ಟಿ ಇನ್ನೂ ಆಗಿಲ್ಲ ಅಂತ ಆದ್ದರಿಂದ ಅಲ್ಲಿ ಹೆಚ್ಚು ಇರೋಕ್ಕಾಗಲ್ಲ, ಬೆಚ್ಚಿ ಬಂದ್ಬಿಡ್ತಾರೆ. ಯಾಕೆ ಬೆಚ್ಚಿ ಬಿಡ್ತಾರೆ ಅಂದ್ರೆ ಏನು ಇಲ್ವಲ್ಲ ಅಂತ ಆಗ್ಬಿಟ್ಟು, ನಾನು ಇಲ್ಲ ಅಂತ ಆಗ್ಬಿಟ್ಟು ಶೂನ್ಯ ಆಗ್ಬಿಟ್ಟು ಅಂತ ಹೆಸರು ಮಾಡ್ತಾರೆ. ಇಲ್ಲಿನ ದೇಹೇಂದ್ರಿಯ ಮನೋಬುದ್ಧಿಗಳು ಅಷ್ಟು ಬಿಟ್ಟು ಆ ಸ್ಥಿತಿಗೆ ಹೋಗಾದ್ಮೇಲೆ ಅಲ್ಲೂ ಏನಿಲ್ಲ ಅಂತ ಯಾವ್ದ್ರಿಂದ ಗುರ್ಸ್ಕೊಂತಾರೆ ನೋಡ, ಏನಿಲ್ಲ ಅಂತ ಅನುಭವನೇ ಏನಿಲ್ಲ ಅಂತಿದ್ದಾನೆ ಅವನು. ಇದ ಹೇಳಿದ್ರೆ ಏನಿಲ್ಲ ಅಂತಲ್ಲ, ಇವನು ಇದಕ್ಕೆ ಹೋಲಿಸ್ಕೊಂಡು ಅಲ್ಲಿ ಏನಿಲ್ಲ ಅಂತ ಅಂತಿದ್ದಾನೆ. ನಿದ್ದೆಯಲ್ಲಿ ಏನೂ ಇಲ್ಲ ಅಂತ ಅಲ್ಲ, ನಿದ್ದೆಯಲ್ಲಿ ಏನಿಲ್ಲ ಅಂತ ಒಂದು ಅನುಭವ ಇಲ್ಲ. ಎಚ್ಚರಿಕೆ ಬಂದ್ಮೇಲೆ ಈ ತರಹದ್ದೆಲ್ಲ ಯಾವ್ದು ಅನುಭವ ಆಗಲಿಲ್ವಲ್ಲ, ಅಲ್ಲಿ ಏನಿಲ್ಲ ಅಂತ ಅದ್ರ ಮೇಲೆ ಒಂದು ಆರೋಪ. ಆದ್ರೆ ನಿದ್ದೆಯಲ್ಲಿ ತಾನಿದ್ದೇ ಇರ್ತಾನೆ, ತಾನಾಗೆ ಇರ್ತಾನೆ. ಆದ್ರೆ ತಾನಿಂದ ತ್ರಿಪುಟಿ ಇಲ್ಲವಾದ್ರಿಂದ ತಾನು ಅರಿಯಕ್ಕೆ ಅಲ್ಲಿ ಏನೂ ಸಾಧನ ಇಲ್ಲ. ಯಾಕೆ ನಮ್ಗೆ ಏನು ಅರಿಬೇಕಾದ್ರೂ ಸಾಧನ ಬೇಕು, ಅಲ್ಲಿ ಏನು ಸಾಧನೆ ಇಲ್ಲ ಅರಿಯೋದಕ್ಕೆ. ಹಾಗಾಗಿ ಅಲ್ಲಿ ಆತ್ಮನ ಅರಿವಾಗಲ್ಲ. ಹಾಗಾದ್ರೆ ಎಚ್ಚರದ ಆತ್ಮನ ಅರಿವಾಗುತ್ತೋ ಅಂದ್ರೆ ಎಚ್ಚರದ ಆತ್ಮನ ಅರಿವು ಇದು ಅಂತ ಆಗಲ್ಲ. ತ್ರಿಪುಟಿಯನ್ನು ಇಟ್ಕೊಂಡೇ ಆತ್ಮನ ವಿಚಾರ ಮಾಡಿ ತ್ರಿಪುಟಿಯನ್ನು ಮೀರಿ ತಾನು ಉಳಿದವನಾದಾಗ ಮತ್ತೆ ವಾಕ್ಯದ ಒಂದು ಅರ್ಥದ ಒಂದು ಸ್ಮರಣೆಯ ಬಲದಿಂದ ಅದು ಎದ್ಕೋಬೇಕು, ತೋರ್ಕೋಬೇಕು. ಅದು ಏನಾಗ್ಬಿಡುತ್ತೆ, ದೇಹಾದಿ ಬುದ್ಧಿಯಂತವಾಗಿರೋದೆಲ್ಲ ನಾನಲ್ಲ ಅಂತ ಬಿಟ್ಕೊಂಡು ಉಳಿತಾರಲ್ಲ, ಇವುಗಳು ಅವನಿಗೆ ಒಂದು ಏನು ತೋಚದೆ ಕೂಡ ಜಗ್ಗನ ಹೊರಗೆ ಬಂದ್ಬಿಡ್ತಾನೆ. ನಾವು ಏನು ತೋಚಲಿಲ್ಲ ಅಂತ ಆದ್ಕೊಳ್ಳೇನೆ ಅಲ್ಲಿ ಇರೋಕ್ಕಾಗಲ್ಲ ನನಗೆ. ಇಲ್ಲ ಸುಶಕ್ತಿಯಾಗಿ ನಿದ್ದೆ ಬಂದು ಇರಬೇಕು. ಪ್ರಯತ್ನದಿಂದ ಹೋಗಿ ಇಲ್ಲಕ್ಕೆ ಏನು ಗ್ರಿಪ್ ಇಲ್ಲದೆ ಇರೋಕ್ಕಾಗಲ್ಲ. ವಾಕ್ಯಾರ್ಥವನ್ನು ಅಲ್ಲಿ ಇಂಪ್ಲಿಮೆಂಟ್ ಮಾಡ್ಕೊಂಡ್ರೆ ಆಗ್ತಿತ್ತು, ವಾಕ್ಯಾರ್ಥ ಇಂಪ್ಲಿಮೆಂಟ್ ಮಾಡ್ಕೊಂಡ್ರೆ ಗೊತ್ತಾಗ್ತಾ ಇಲ್ಲ ನನಗೆ. ವಾಕ್ಯಾರ್ಥನ ಅನುಭವಕ್ಕೆ ಹಂಚ್ಕೊಂಡಿದ್ರೆ ಅಲ್ಲಿ ಏನು ಗೊತ್ತಾಗ್ತಿಲ್ಲ ಅಂತ ಗೊತ್ತಾಗ್ತಿದೆಯಲ್ಲ, ಅದೇ ಅದ್ವಿತೀಯ ಕೂಟಸ್ಥಳ ಬ್ರಹ್ಮ ಅಂತ ಅರ್ಥ ಮಾಡ್ಕೋಬೇಕಾಗಿತ್ತು. ಏನೂ ಅಲ್ಲಿ ಗೊತ್ತಾಗ್ಲಿಲ್ಲ, ಏನು ತೋಚಲಿಲ್ಲ ಅಂತ ಅನ್ನೋದು ಒಂದು ಅನುಭವ ತಾನೆ. ಏನೂ ತೋಚಿಲ್ಲ, ಗೊತ್ತಾಗಲಿಲ್ಲ ಅಂತ ಯಾವ ಅನುಭವದ ಬಗ್ಗೆ ನಾನು ಹೇಳ್ತಿದೆಯೋ ಆ ಅನುಭವ ಸ್ವರೂಪನೇ ತತ್ವಂ ಪದಾರ್ಥ, ತಚ್ಛಬ್ದಾರ್ಥ. ಅದೇ ಅದರೊಳಗೆ ತನ್ನನ್ನ ಬೆರೆಸೋಗಿ ತಾನು ಅದರೊಳಗೆ ಬೆರೆಸೋಗಿ ನಾನಿಲ್ಲ ತಾನೇ ಎಲ್ಲ ಅಂತ ಆಗ್ಬೇಕಾಗಿತ್ತು. ಹಾಗಾಗ್ತಾನೆ ಇಲ್ಲ. ಅದೇನಾಗುತ್ತೆ, ಈ ದ್ವೈತ ಪ್ರಪಂಚ ನೋಡಿ ಅಭ್ಯಾಸ ಮಾಡಿ ಇದನ್ನು ಮುಗಿಸ್ಕೊಂಡಿದ್ದಲ್ಲ, ಇದೆಲ್ಲ ಬಿಟ್ರೆ ಅದು ಒಗ್ಗೋಲ್ಲ. ಒಂದು 10 ಸೆಕೆಂಡ್ 5 ಸೆಕೆಂಡ್ಗೆ ಬೆಚ್ಚಿ ಬಂದ್ಬಿಡ್ತೇನೆ ಹೊರಕ್ಕೆ. ಅಯ್ಯೋ ಅದು ಏನು ಇಲ್ಲ, ಏನು ಗೊತ್ತಾಗಿಲ್ಲ ಅಂತ. ಅದೇ ತಪ್ಪು. ಬೆಚ್ಚಿ ಬರ್ತಾನಲ್ಲ, ಯಾಕೆ ಬೆಚ್ಚಿ ಬರ್ತಾನೆ ಅಂದ್ರೆ ಅದು ಅವನಿಗೆ ಹೊಸದಾದ ಇದು ಸ್ಥಿತಿ. ಆ ಹೊಸದಾದ ಸ್ಥಿತಿ ಅದನ್ನ ಅದು ಅವನಿಗೆ ಅದು ಒಗ್ಗಲ್ಲ. ಅದು ಒಗ್ಗದೇ ಇದ್ದಾಗ ಆ ಬುದ್ಧಿ ಅದನ್ನು ಒಪ್ಕೊಳ್ಳಲ್ಲ. ಅಲ್ಲೇ ಬುದ್ಧಿ ಕನ್ವಿನ್ಸ್ ಮಾಡ್ಬೇಕು, ನೋಡು ಏನು ನಿನ್ಗೆ ಹೆದರ್ಕೋಬೇಕಾಗಿಲ್ಲ, ಅಲ್ಲಿ ಏನೂ ತೋಚಲಿಲ್ಲ ಅಂತ ನಿಮ್ಗೆ ಅನಿಸ್ತಾ ಇದೆಯಲ್ಲ, ಏನೂ ತೋಚಲಿಲ್ಲ ಅನ್ನೋದು ಒಂದು ಅನುಭವ ತೋಚ್ತಾ ಇದೆ. ಏನೂ ತೋಚಲಿಲ್ಲ ಅನ್ನೋದು ಒಂದು ಅನುಭವವೇ. ಆ ಅನುಭವ ಹೇಗಿದೆ, ಅದಕ್ಕೂ ನಿನಗೂ ಸಂಬಂಧ ಏನು ತಿಳ್ಕೊ, ಅದಕ್ಕೂ ನನಗೂ ಸಂಬಂಧ ಏನು, ಅಂದ್ರೆ ಹೇಗಿದೆ, ಅದು ಯಾವುದಾಗಿದೆ, ನನಗೂ ಅದಕ್ಕೂ ಏನು ರಿಲೇಷನ್ ಏನು ಅಂತ ಹೇಳ್ತಾ ನಾನು ಅನ್ನೋದ್ರ ಪರಮಾರ್ಥ ಅದು ಅದೇ ಸತ್ಯ. ಈ ನಾನಿಲ್ಲ, ವಿದ್ಯಾರ್ಥಿಗಳು ಇಲ್ಲ, ಇರೋದೆಲ್ಲ ಏಕಮೇವ ಅದ್ವಿತೀಯ ಬ್ರಹ್ಮವೇ ಅಂತ ಹೇಳಿ ನಿಂತಾದ್ರೆ ಆ ನಿಶ್ಚಯ ಬುದ್ಧಿಗಾಗುತ್ತೋ ಆತ್ಮನಿಗಾಗುತ್ತೋ ನಾನು ಅನ್ನೋದಕ್ಕಾಗುತ್ತೋ ಅಂತ ಕೇಳಿದ್ರೆ ಆತ್ಮನಿಗಂತೂ ಆ ನಿಶ್ಚಯ ಆಗ್ಬೇಕಾಗಿಲ್ಲ. ನಾನು ಒಂದು ಬುದ್ಧಿ ಏನು ನಿಶ್ಚಯ ಮಾಡೋದಿಲ್ಲ. ಬುದ್ಧಿ ಅನ್ನೋದು ಅಲ್ಲಿ ವಿಷಯ ಮಾಡ್ಕೊಂಡಿರಲ್ಲ, ಅದು ನಿಶ್ಚಯ ಆಗ್ಬಿಡುತ್ತೆ. ಇಂಥ ವಿಚಿತ್ರ ಶಬ್ದಶಕ್ತಿ ರುಚಿಂತ್ಯತ್ವ ಕೂಟಸ್ಥ ಬೋಧರೂಪಿದ ಅಂತ ಗೊತ್ತಾಗುತ್ತೆ. ಯಾವುದೇ ಗೊತ್ತಾಯ್ತು ಅಂದ್ರೆ ಒಂದಷ್ಟು ವ್ಯವಹಾರದ ನಮ್ಮ ಬುದ್ಧಿಗೆ ನಾನಲ್ಲ ಅಂತ ಅರ್ಥ ಆಯ್ತು ಅಂತ ಅರ್ಥ ಆಗುತ್ತೆ. ಅರ್ಥವಾಯ್ತು ಅಂತ ಅರ್ಥ ಆದಾಗಲೂ ಬುದ್ಧಿಗೆ ಅರ್ಥ ಆಯ್ತು ಅಂತ ಗೊತ್ತಾಗತ್ತಲ್ಲ, ಅದಕ್ಕೆ ಅರ್ಥ ಆಯ್ತು ಅನ್ನೋದಿಲ್ಲ.
ಬುದ್ಧಿ ಗೊತ್ತಾಯ್ತು ಅಂತ ಯಾವ್ದಕ್ಕೆ ಗೊತ್ತಾಗುತ್ತೋ ಅದೇ ಗೊತ್ತಾಯ್ತು ಅನ್ನೋದು ವಿಶೇಷ ಇಲ್ಲ, ಗೊತ್ತಾಯ್ತು ಅಂತ ಆಗ್ತಾ ಇದೆ. ಇದು ನಂಗೆ ಗೊತ್ತಾಯ್ತು ಅಂತ ಅಭಿಮಾನ ಪಡ್ಕೊಳ್ತಾ ಇದೆ ಬುದ್ಧಿ. ಗೊತ್ತಾದದ್ರಿಂದ ಬುದ್ಧಿ ಆತ್ಮ ಏನು ಹೆಚ್ಚು ಆಗಲ್ಲ, ಇದು ಗೊತ್ತಾಗಲಿಲ್ಲ ಆತ್ಮ ಏನು ಕೊರತೆ ಆಗೋಲ್ಲ. ಆದ್ರೂ ಈ ಬುದ್ಧಿ ಅಭಿಮಾನ ನನಗೆ ಬಿಡ್ಕೊಳಕ್ಕಾಗ್ತಾ ಇಲ್ಲ. ಕಷ್ಟ ಇದೆ. ಹೋಗ್ಬೇಕು, ನೈಮಿಷಾರಣ್ಯಕ್ಕೆ ಹೋಗ್ಬೇಕು. ನೈಮಿಷಾರಣ್ಯಕ್ಕೆ ಹೋಗ್ಬಿಟ್ಟು ಬ್ರಹ್ಮಜಿ ಮಹಾರಾಜರಿಗೆ ಕೂತ್ಕೋಬೇಕು. ವ್ಯಾಸಗುಹೆ ಕೂತ್ಕೊಬಿಡ್ಬೇಕು. ಅಲ್ಲಿ ವ್ಯಾಸಗುಹೆ ಇದೆಯಂತೆ. ವ್ಯಾಸಗುಹೆ ಹೋಗ್ಬಿಟ್ಟು ವ್ಯಾಸದ ಕಾಲು ಜೋರ ಬಿಗ್ಗೆ ಹಿಡ್ಕೊಬಿಟ್ಟು ತಿಳಿಸ್ಕೊಳ್ಳಿ ತತ್ವನ ಅರ್ಥ ಮಾಡಿಸ್ಕೊಳ್ಳಿ, ಗೊತ್ತಾಗ್ತಿಲ್ಲ ಅಂತ. ಏನಾಗ್ತಿದೆ ತಲೆಲ್ಲ ಪಚ್ಕೊಳ್ಳೋದಾಗ್ಬಿಡುತ್ತೆ, ಗೊತ್ತಾಗಲ್ಲ, ಅರ್ಥ ಆಗಲ್ಲ, ಹಿಂಗೆ ಅರ್ಥ ಆಗಲ್ಲ ಅಂತ ಮೈಯೆಲ್ಲ ಪಚ್ಕೊಳ್ಳೋದಾಗ್ಬಿಡುತ್ತೆ. ಏನು ಅರ್ಥ ಎಲ್ಲ ಯುಕ್ತಿ ಹೊಂದ್ತಾ ಇದೆ, ಅರ್ಥ ಆಗ್ತಾ ಇಲ್ಲ, ನಿಲ್ತಾ ಇಲ್ಲ ಅಂತ. ಯುಕ್ತಿ ಹೊಂದೋದು ಬೇರೆ, ಅನುಭವದಲ್ಲಿ ಉಂಟಾಗೋದು ಬೇರೆ. ಅನುಭವದಲ್ಲಿ ಉಂಟಾಗೋದು ಅನ್ನೋದು ಒಂದು ರೀತಿ ವ್ಯವಹಾರದ ಅನುಭವ ಆಗ್ಬೇಕಾಗಿಲ್ಲ, ಅನುಭವವೇ. ಅದು ನಮ್ಗೆ ತಪ್ಪಿಸ್ತಾ ವಿಷಯ ಬಿಟ್ಟು ಹೋಗ್ತಿಲ್ವಲ್ಲ, ಇನ್ನು ಗೊತ್ತಾಗ್ತಿಲ್ವಲ್ಲ ಅನ್ನೋದು ಇರುತ್ತೆ. ಡೋಲಾಯಮಾನ ಅಂದ್ರೆ ಉಯ್ಯಾಲೆಯಂತೆ ತೂಗುತ್ತಿರುವ ಚಿತ್ತವುಳ್ಳವನಾಗಿ, ಡೋಲಾಯಮಾನ ತೂಗುತ್ತಿರುವ ಚಿತ್ತವುಳ್ಳವನಾಗಿ ಇವನು ಭೂತ ಹೃದಯವನ್ನು ಹೇಗೆ ಒದ್ದಾಡ್ತಾನೋ ಹಾಗೆ ಒದ್ದಾಡ್ತಿರ್ತಾರೆ. ಈ ಕಡೆ ಪ್ರಪಂಚ ಬೇಡ, ಆ ಕಡೆ ಪರಮಾತ್ಮ ಸಿಕ್ಕಿಲ್ಲ. ಏಮಾನಪ್ಪ ಇವನಿಗೆ ಇದು ಬೇಡ ಚೆನ್ನಾಗಿ ಊರ್ಕೊಂಡ್ಬಿಟ್ಟಿದೆ. ಅಷ್ಟು ಅಭ್ಯಾಸ ಮಾಡಿ ಅಂತರ್ಮುಖತೆ ಬೆಳೆಸ್ಕೊಂಡು ವೈರಾಗ್ಯ ತಂದ್ಕೊಂಡು ಪರಿಪೂರ್ಣ ಪಕ್ವತೆ ಬಿಟ್ಟ ಅದನ್ನು ಸಿಗ್ತಾ ಇಲ್ಲ. ಇದನ್ನು ಬಿಟ್ಟ ಅದು ಸಿಕ್ಕಿಲ್ಲ. ಡೋಲಾಯಮಾನ ಸಿಕ್ಕ ತೂಗ್ತಾ ಇರುವಾಗಿ ಆ ಭೂತ ಹಿಡಿದಂತ ಮನುಷ್ಯ ಒದ್ದಾಡುವ ಹಾಗೆ ಆ ಸಾಧಕನಿಗೆ ಬಹಳ ಒಂಥರ ಕಸಿ ಬಿಸಿ ಆಗ್ಬಿಡುತ್ತೆ, ತುಂಬಾ ಹಿಂಸೆ ಆಗುತ್ತೆ. ಏನ್ ಮಾಡುದು ಅವನಿಗೆ ಬಿಟ್ಟು ಬರೋಕೆ ಇಷ್ಟ ಇಲ್ಲ, ಅಲ್ಲಿರೋಕೆ ಆಗ್ತಾ ಇಲ್ಲ. ಈ ಬಿಡ್ತಾ ಗೊತ್ತಾಗ್ತಿದೆ, ಅದು ಅರ್ಥ ಆಯ್ತು ಅಂತ ಅರ್ಥ ಆಯ್ತು ಅಂತ ಆಗ್ಲಿಲ್ಲ ಅಂತ ಗೊತ್ತಾಗ್ತಾ ಇರುತ್ತೆ. ಅದು ಅರ್ಥ ಆಯ್ತು ಅಂತ ಆಗ್ಲಿಲ್ಲ ಅಂತ ಅರ್ಥ ಆಗತ್ತೆ, ಅರ್ಥ ಆಯ್ತು ಅಂತ ಗೊತ್ತಾಗ್ಲಿಲ್ಲ ಅಂತ ಗೊತ್ತಾಗತ್ತೆ. ಒಂದ್ ರೀತಿನಲ್ಲಿ ನಿಶ್ಚಯ ಆಗಿಲ್ಲ ಅಂದ್ರೆ ನಾವು ಪೂರ್ತಿ ಬಿಟ್ಟಿಲ್ಲ ಅನ್ನೋದೇ ಅರ್ಥ ಅಲ್ವಾ? ಅಲ್ಲ, ಇವರಿಗೆ ಒಂದ್ ರೀತಿ ನಿದ್ದೆಯಲ್ಲಿ ಇದ್ದ ಹಾಗೆ ಇದ್ದಂತಹ ಸ್ಥಿತಿ ಅನುಭವ ಬರುತ್ತೆ. ಬ್ಲಾಂಕ್ ಆಗ್ಬಿಡ್ತಾರೆ, ಬ್ಲಾಂಕ್ ಆದದ್ದು ಅನುಭವ ಬರುತ್ತೆ. ಬ್ಲಾಂಕ್ ಆಗ್ಬಿಡ ಕ್ಷಣ ಏನು ಸೋಚನೆ ಇಲ್ಲ, ಬ್ಲಾಂಕ್ ಆದೆ ಅಂತ ಅನ್ಸುತ್ತೆ. ಆದ್ರೂ ಬ್ಲಾಂಕ್ ಆದ ಮಾತ್ರ ಗೊತ್ತಾಗ್ಬೇಕು ಅಂತಿಲ್ಲ. ನಿದ್ದೆಯಲ್ಲಿ ಬ್ಲಾಂಕ್ ಆಗಿರ್ತೀವಿ, ಏನ್ ಗೊತ್ತಾಗುತ್ತೆ. ಆದ್ರೆ ನಿದ್ದೆಯಲ್ಲಿ ಆದ್ರೆ ಪ್ರಯತ್ನವೇ ಇರಲ್ಲ. ಇಲ್ಲಿ ಪ್ರಯತ್ನ ಇರುತ್ತೆ. ಯಾವ ಬುದ್ಧಿಯಿಂದ ಪ್ರಯತ್ನ ಪಡ್ತಿರ್ತಾನೋ ಆ ಬುದ್ಧಿ ಶಾಂತವಾಗ್ಬಿಡುತ್ತೆ, ನಿಂತು ಬಿಡುತ್ತೆ, ಮುಂದೆ ವ್ಯಾಪಾರವೇ ಮಾಡಲ್ಲ. ಒಂದ್ಸಲ ಮಂಟ ಹಂಗೆ ಕುಸ್ತು ಬಿಡುತ್ತೆ. ಏನು ಅದು ಹಿಡ್ಕೊಳ್ಳೋದಿಲ್ಲ, ಬಿಡೋದಿಲ್ಲ, ಇನ್ನೂ ಕುಸ್ತು ಬಿಡುತ್ತೆ. ಏನು ಸೋಚನೆ ಇದು ಬಿಡುತ್ತೆ. ಏನು ನಮ್ಗೆ ತೋರಿಸ್ತಾ ಇಲ್ಲ, ಏನು ಅರ್ಥ ಆಗ್ತಿಲ್ಲ ಅಂತ ಹೇಳಿ ಕುತ್ಕೊಂಡ್ಬಿಡುತ್ತೆ. ಏನು ಹರಿಯಲ್ಲ. ಏನು ಹರಿದೇ ಇದ್ದಾಗ ಅರ್ಥ ಆಗ್ತಿಲ್ಲ ಅಂತ ಹೇಳ್ತಾ ಇರೋ ವೃತ್ತಿ ಏನಿದೆ ಅದು ಬುದ್ಧಿ ಇದೆ ಅನ್ನೋದನ್ನ ಸ್ಥಿರ ಮಾಡ್ತಾ ಇದೆ ಅಲ್ವಾ? ಆಗ್ಬೋದು, ಕರೆಕ್ಟ್. ನಂಗೆ ಅರ್ಥ ಆಗ್ಬೇಕಾದಿಲ್ಲ, ನಂಗೆ ಅರ್ಥ ಆಗೋದಲ್ಲ ಅನ್ನೋದಿರುವಾಗ ಅನ್ನೋ ವೃತ್ತಿ ಬಂದ ತಕ್ಷಣ ಬುದ್ಧಿ ಇದೆ ಇನ್ನ ಕರೆಕ್ಟ್. ಬುದ್ಧಿ ಇದೆ, ನನ್ಗೆ ಅರ್ಥ ಆಗ್ತಿಲ್ಲ ಅಂತ ಬುದ್ಧಿ ಇದೆ ಒಪ್ಪೋತಿ ನಿಜ. ಆದ್ರೆ ಬುದ್ಧಿ ಬಿಟ್ಟು ಬ್ಲಾಂಕ್ ಆದಾಗ್ಲೂ ಆಮೇಲೆ ಬಂದಾಗ ಏನಪ್ಪ ಇಷ್ಟೊತ್ತು ಒಂದು ಏನು ತೋಚಲೇ ಇಲ್ಲ, ಬಂದೆ, ಏನು ತೋಚಲಿಲ್ಲ ಅನ್ನೋ ಒಂದು ಸ್ಮರಣೆ ಇರುತ್ತೆ. ಅನುಭವದ ಸ್ಮರಣೆ, ಅನುಭವದಲ್ಲಿ ಇದ್ದ ಒಂದು ಇದು ಗೊತ್ತಾಗುತ್ತೆ. ಆದ್ರೆ ಏನು ಅನುಭವ ಇಲ್ಲ, ಮತ್ತೆ ಈಗ ಬಂದ್ಬಿಟ್ಟೆ, ಏನು ಅರ್ಥ ಆಗಿಲ್ಲಪ್ಪ ಅಲ್ಲಿ ಅಂತಾರೆ. ನಿಜವಾಗಿ ಏನು ಅರ್ಥ ಆಗಿಲ್ಲ ಅನ್ನೋದು ಒಂದು ಅರಿವೇ, ಅನುಭವವೇ ಅಂತ ತಿಳ್ಕೊಬೇಕಾಗಿತ್ತು. ಏನು ಅರ್ಥ ಆಗ್ಲಿಲ್ಲ ಅಂತ ಅರ್ಥ ಆಯ್ತಾನೆ ಹೇಳ್ಬೇಕೋ, ಅದು ಅರ್ಥವಾಗಿಸ್ಕೊಂಡ್ರೆ ತಾನೆ ಅದು ಅಸ್ತಿತ್ವ ಪಡ್ಕೋಬೇಕು. ಅದು ಅರ್ಥವಾಗಿಲ್ಲ ಇಲ್ಲಿ ಬಂದಾದ್ಮೇಲೆ ಮತ್ತೆ ಹೇಳ್ಬೇಕಲ್ಲ, ಎಲ್ಲಿಂದ ಅನುಭವ ಇದೆಯಾ ಇದೆಯಾ, ಅರ್ಥ ಆಯ್ತು ಅರ್ಥ ಆಗ್ಲಿಲ್ಲ ಅನ್ನೋ ಅನುಭವ ಇದೆಯಾ ಇದೆಯೋ, ಹೇಳೋದು ಎಲ್ಲಿ ಬಂದ್ಮೇಲೆ ಹೇಳೋ. ನಮ್ಮ ಬುದ್ಧಿಗೆ ಅರ್ಥ ಆಯ್ತು ಅರ್ಥ ಆಗ್ಲಿಲ್ಲ ಅನ್ನೋದು ಅರ್ಥ ಆಗುತ್ತೋ ಅರ್ಥ ಆಗಲ್ವಾ? ಅದು ಅರ್ಥ ಆಗ್ಲಿಲ್ಲ ಅನ್ನೋದು ಅರ್ಥ ಆಗೋದು ಬುದ್ಧಿಗಲ್ಲ. ಯಾಕಂದ್ರೆ ಬುದ್ಧಿ ಇಲ್ಲೇ ಇಲ್ಲ. ಬುದ್ಧಿ ಇಲ್ಲೇ ಇದ್ದಾಗಲೂ ಇವಾಗ ಬ್ಲಾಂಕ್ ಆಗ್ಬಿಟ್ಟ, ಏನು ವೃತ್ತಿ ಇಲ್ಲ. ವೃತ್ತಿ ಇಲ್ಲದೆ ಸ್ವಲ್ಪ ಹೊತ್ತು ಮೇಂಟೈನ್ ಮಾಡಿದೆ, ಒಂದು 10 ಸೆಕೆಂಡು 20 ಸೆಕೆಂಡು 30 ಸೆಕೆಂಡು ಇದ್ದ, ಮತ್ತೆ ವೃತ್ತಿ ಬಂತು.
ಸರಿ ಏನಪ್ಪ ಒಂದ್ಸಲ ಏನು ತೋರಿಸಿಲ್ಲ, ಏನು ಗೊತ್ತಾಗಿಲ್ಲ. ಈಗ ಕೂತ್ಕೊಂಡೇ ಇದ್ದ, ಸುಷುಪ್ತಿ ತರ ದ್ವೈತ ದರ್ಶನ ಇರಲಿಲ್ಲ. ಭೌತವನ್ನ ಅಂದ್ರೆ ಭೂತ ಸಂಬಂಧವನ್ನ ಹಿಡಿದ ಮನುಷ್ಯರಂತೆ ಮಂಕಾಪಡ್ತಾರೆ, ಏನು ತೋರಿಸಿಲ್ಲ. ಒಳಗೆ ಶುಭ ಇದಕ್ಕಿದಾಗ ಅವನು ಏನ್ ಮಾಡ್ಲಿ ಗೊತ್ತಾಗ್ತಿಲ್ವಲ್ಲ, ಅರ್ಥ ಆಗ್ತಿಲ್ವಲ್ಲ ಅಂತ ಹೇಳಿ ಕಿಚ್ಕೊಂಡ್ಬಿಡ್ತಾನೆ. ಪರಮಾತ್ಮ ಕಿಚ್ಕೊತಾನೆ, ನಾಮಸ್ಮರಣೆ ಮಾಡ್ತಾನೆ, ಅಳುತ್ತಾನೆ, ಏನೇನೋ ಒದ್ದಾಡ್ತಾನೆ, ಕೋಪ ಮಾಡ್ಕೊತಾನೆ, ಬೇಜಾರು ಮಾಡ್ಕೊತಾನೆ, ನಂಗೆ ಊಟ ಬೇಡ, ನಂಗೆ ನಿದ್ದೆ ಬೇಡ ಅಂತ ಅಳ್ತಾ ಕೂತ್ಕೊಂಡ್ಬಿಡ್ತಾನೆ. ಎಷ್ಟು ಚಿಂತೆ ಏನು ಗೊತ್ತಾಗ್ತಿಲ್ಲ. ಆ ಸಾಧಕನ ಎಷ್ಟೆಲ್ಲಾ ಕಷ್ಟ ಅನುಭವಿಸ್ತಾರೆ ಅಂತಂದ್ರೆ ಆ ಸ್ಥಿತಿ ಹೋದಾಗ ಏನ್ ಮಾಡ್ಬೇಕು ಅರ್ಥ ಆಗ್ತಿಲ್ಲ, ಇನ್ನು ಬಿಡ್ತಾ ಇಲ್ಲ ಅಂದ್ ಮಾತ್ರಕ್ಕೆ ಎಷ್ಟು ಒದ್ದಾಡ್ತಾನೆ, ಏನ್ ಮಾಡ್ಬೇಕು ಅಂತ ತೋರ್ಸಲ್ಲ. ನಮ್ಮ ಸುಭಾಷ್ ಅಂತ ಹೇಳಿ ಕಾಶಿಲೊಬ್ರು ಇದ್ರು, ನಮ್ಮ ಮತ್ತೂರು ನಮ್ಮ ಅಣ್ಣ ಹತ್ರನೇ ವೇದಾಂತ ಓದಿದ್ದು, ನಾನು ಒಂದ್ಸ ಇದ್ದಿದ್ದೆ. ಅವ್ರು ಕಾಶಿಲಿದ್ದಾಗ ನಾನು ಸನ್ಯಾಸ ಮಾಡಿ 2 ಸಲ ಹೋದಾಗ ಸಿಕ್ಕಿದ್ರು, ಇವಾಗ ಬಿಟ್ಟು ಹೋದ್ರು ಅಂತೆ. ಅವ್ರಿಗೆ ಇದೇ ವಿಷಯ ಮಾತಾಡ್ತಿದ್ವಿ. ಇಲ್ಲ ಗುರುಗಳೇ, ನಾನು ಬಹಳ ಹೊತ್ತು ನಿಧಿಧ್ಯಾಸ ಮಾಡ್ತಾ ಕೂತ್ಕೋತೀನಿ, ಇದು ಮಾಡ್ತಾ ಕೂತ್ಕೋತೀನಿ, ಏನೋ ಒಂದು ಹಂತದವರೆಗೆ ಹೋಗ್ತೀನಿ, ಆಮೇಲೆ ಏನು ಗೊತ್ತಾಗೋದಿಲ್ಲ, ಬ್ಲ್ಯಾಂಕ್ ಆಗ್ಬಿಡುತ್ತೆ, ಸುಮ್ಮನೆ ಇದಾಗ್ಬಿಡ್ತೀನಿ, ಆಮೇಲೆ ಹಲ್ಕು ಹೆಚ್ಚಾಗ್ಬಿಡತ್ತೆ, ಆಮೇಲೆ ಏನೂ ಇಲ್ಲ, ನಿದ್ದೆ ಬಂತಾ ಅಥವಾ ಇದಾಯ್ತಾ, ಬ್ಲ್ಯಾಂಕ್ ಆಯ್ತಾ, ಏನಾಯ್ತು ನನಗೆ ಗೊತ್ತಾಗೋದಿಲ್ಲ ಅಂತಾರೆ ಅವರು. ನಿದ್ದೆ ಬಂದು ಹಂಗೆ ಆಗುತ್ತೆ, ಕೂತೇ ಇರ್ತೀನಿ, ನಾನೇನು ಮಲಗಿರಲ್ಲ, ಕೂತೇ ಇರ್ತೀನಿ. ಆದ್ರೆ ನಿದ್ದೆ ಬಂತೋ ಅಥವಾ ಸುಮ್ಮನೆ ಮನಸ್ಸು ವೃತ್ತಿ ಅಡುಗುತ್ತೋ ಅಥವಾ ಸಮಾಧಿ ಅಂತೀರೋ ಅಥವಾ ಏನೂ ಇಲ್ಲದೆ ಬ್ಲ್ಯಾಂಕ್ ಸ್ಥಿತಿ, ಎಷ್ಟು ಶೂನ್ಯ ಸ್ಥಿತಿಯೋ ಏನೋ ಒಂದು ಸ್ವಲ್ಪ ಆಗತ್ತೆ, ಮಟ್ ಬರ್ತೀನಿ, ಏನ್ ಮಾಡೋದು ಗೊತ್ತಾಗ್ತಿಲ್ಲ. ನಮ್ಗೆ ನೋಡಿದ್ರೆ ಒಂದ್ಸಲ ನಾನು ಇಲ್ಲಿರೋ ಸರಿ ಇಲ್ಲ, ಇಲ್ಲಿದ್ದೆ ನನ್ಗೆ ಜ್ಞಾನ ಆಗಲ್ಲ, ನಾನು ಇನ್ನು ಹಿಮಾಲಯ ಕಡೆ ಹೋಗ್ತೀನಿ, ಆವಾಗ ಜ್ಞಾನ ಆಗ್ತದೆ. ಹಿಮಾಲಯಕ್ಕೆ ಹೋದ್ರೆ ಎಲ್ಲೂ ಆಗತ್ತೆ ಇಲ್ಲ, ನನಗೆ ಇಲ್ಲಿ ತುಂಬಾ ಫೆಸಿಲಿಟಿ ಇದೆಯಲ್ಲ, ನನಗೆ ಮಧ್ಯಾಹ್ನ ಭಿಕ್ಷೆಗೆ, ರಾತ್ರಿ ಉಪಹಾರಕ್ಕೆ, ನನಗೆ ಇರೋದಕ್ಕೆ ಜಾಗ ಕೊಟ್ಟಿರಲ್ಲ, ಇದೇ ಗಡ್ಡಿ ಮಾಡ್ತಾ ಇದ್ದೀನಿ ಅಂತ ಕಾಣುತ್ತೆ, ಇದನ್ನು ಬಿಟ್ಟು ಹೋಗ್ಬೇಕು ಅಂತ ಕಾಣುತ್ತೆ. ಪರಮಾತ್ಮನಿಗೆ ನಾನು ಇಲ್ಲಿರೋದು ಇಷ್ಟ ಆಗ್ತಾ ಇಲ್ಲ ಕಾಣುತ್ತೆ, ನಾನು ಹೊರಟೋಗ್ತೀನಿ. ಗಂಧ ಹಚ್ಚಿದ್ದಲ್ಲಿ ಸುಮ್ಮನೆ ಮೇಲಕ್ಕೆ ಹೋಗ್ತಾ ಇರ್ತೀನಿ ಅಂತ. ಹೋಗೋದು ಏನು ತಪ್ಪಿಲ್ಲ, ಆದ್ರೆ ಅದನ್ನು ಜ್ಞಾನ ಆಗತ್ತೆ ಗ್ಯಾರಂಟಿ ಇಲ್ಲ ಅಂದೆ. ನಾನು ಹೋಗೋದೇನು ಕಷ್ಟ ಇದೆ, ಹೋಗ್ಬಿಡ್ಬೋದು. ಜ್ಞಾನ ಆಗೋದು ಬಿಡೋದು ಒಂದು ರೀತಿ ಹೆಲ್ಪ್ಲೆಸ್ ಆಗ್ಬಿಡ್ತಾರೆ. ಹೆಲ್ಪ್ಲೆಸ್ ಆಗ್ಬಿಟ್ಟು ಪರಮಾತ್ಮನ್ನೇ ಜ್ಞಾಪಿಸ್ಕೊಂಡು ಆ ನಾಮಸ್ಮರಣೆ ಮಾಡ್ಕೊಂಡು ಅಳ್ತಾ ಕೂತ್ಕೊಂಡ್ಬಿಡ್ತಾರೆ. ಇನ್ನೇನ್ ಮಾಡೋದು? ಈಗ ಮಕ್ಕಳಿಗೆ ಹಠ ಮಾಡ್ತಾರೆ, ಏನ್ ಮಾಡೋದು, ಕೊಡ್ಲಿಲ್ಲ ಅದು ಅಳ್ತಾ ಕೂತ್ಕೊಂಡ್ಬಿಡ್ತಾರೆ. ಇನ್ನು ಅದ್ಮೇಲೆ ತಾನೆ ಅಪ್ಪ ಅಮ್ಮ ತುಂಬಾ ಅಳ್ತಾ ಇದ್ದಾರೆ ಕಂಡ್ರೆ, ಕೊಟ್ಬೇಡ ಕಂಡ್ರೆ, ಯಾಕ್ರೆ ಎಷ್ಟು ಅಳ್ತದೋ, ಬೈದ್ವಿ ಅಂದ್ವಿ ಮಾಡಿದ್ವಿ ಕೇಳೋದ, ಏನ್ ಮಾಡೋದು ಅಂತ ಹೇಳ್ಬಿಟ್ಟು ಕೊನೆಗೆ ಅಪ್ಪ ಅಮ್ಮ ಸೋಲ್ಬಿಟ್ಟು ಹೇಗೆ ಕೊಡ್ತಾರೋ ಹಾಗೆ ಈ ಸಾಧಕನು ಪರಮಾತ್ಮನಾಗ ಹೊತ್ತು ಗೋಗರಿದು ತಿಳಿಸ್ಕೊಡು ಅಂತ ಹೇಳಿ ಇದು ಪೀಡಿಸಿ ಹಠ ಮಾಡಿ ಪರಮಾತ್ಮಗೂ ನಿದ್ದೆ ಮಾಡಕ್ ಬಿಡ್ದೇನೆ, ಪರಮಾತ್ಮಗೂ ಏನಕ್ಕೂ ಬಿಡ್ದೇನೆ ಗೋಗರಿದ ಕೂತ್ಬಿಡ್ತಾರೆ. ಅಯ್ಯೋ ಪರಮಾತ್ಮಗೆ ಹೋಗಿ ತಿನ್ಕೊಂಡು ಹೋಗೋ ಮಾರ, ಯಾಕೆ ಅಂತ, ಅಯ್ಯೋ ಎಷ್ಟಾಯ್ತು ಮರ, ಯಾಕೆ ತಗೋ ಅಂತೇಳಿ ಬೇಸಕ್ಕೆ ಕೊಟ್ಟೋಗ್ಬಿಡ್ಬೇಕು ಪರಮಾತ್ಮ. ಅಯ್ಯೋ ಬಿಡಲ್ಲ ಇವನು ನನ್ನ ಅಂತ ಹೇಳಿ ಕೆಲಸ ಬೇಸಕ್ಕೆ ಕೊಟ್ಟು ಹೋಗ್ಬಿಡ್ತಾರಲ್ಲ, ತಿನ್ಕೊ ಹೋಗು ಅಂತ. ಏನ್ ಮಾಡೋದು, ನಮ್ಗಾಗಿ ಗೊತ್ತಾಗ್ತಾ ಇಲ್ಲಪ್ಪ. ಹಾಗಲ್ಲ ಗುರುಗಳೇ, ನಾನು ಸಾಧನೆ ಮಾಡ್ತಾ ಇದ್ದೀನಿ, ಇಷ್ಟೊಂದು ಸಾಧನೆ ಮಾಡಿದ್ದೀನಿ, ನನಗೆ ಜ್ಞಾನ ಆಗಿಲ್ಲ, ಇದೆಲ್ಲ ನಾವ್ ಯೋಚನೆ ಮಾಡೋವಾಗ ಈ ನಾನು ಇನ್ನಷ್ಟು ಬೆಳೆಯುತ್ತಲ್ವಾ? ಹಂಗಲ್ಲ, ನೀ ಹೇಳಿ ಕರೆಕ್ಟ್ ಒಪ್ಕೊಟ್ಟೆ. ಆದ್ರೆ ಅವನಿಗೆ ಅದು ಗೊತ್ತಿದೆ, ನಾನು ಅನ್ನೋದು ಬಿಟ್ಕೋಬೇಕು, ನಾನು ಅದು ನಿಜ ರೂಪ ಅಲ್ಲ ಅಂತ ಬಿಟ್ಕೋಬೇಕು ಅಂತ ಅಂದ್ಕೊಂಡು ಅದಕ್ಕೂ ಸಾಕ್ಷಿಯಾಗಿ ನಿಲ್ಲುತ್ತಲೂ ಈ ಅಭಿಮಾನ ತಗ್ಗಿಸ್ಕೊಳ್ತಲೂ ಪ್ರಯತ್ನ ಪಡ್ತಾನೆ ಇರ್ತಾನೆ. ಇವಾಗ ಇದನ್ನ ಬಿಟ್ಟು ಹೀಗೆ ಇಟ್ಬಿಡ್ತೀನಿ, ನಾನು ಅದನ್ನ ಬಿಡದಾಕೆ ಅದೇನು ವಸ್ತು ಅಲ್ಲ, ಕೈ ನಾನು ಬಿಡ್ಬೇಕು ಅಂತಂದ್ರೆ ಏನೋ ನಾನಾಗಿಲ್ಲ, ನಾನಿಲ್ಲ, ನಾನಲ್ಲ ಅಂತ ತಿಳ್ಕೊಬೇಕು. ಆ ತಿಳ್ಕೊಬೇಕು, ನಾನಾಗಿ ತಿಳ್ಕೊಬೇಕು, ನಾನು ಅಲ್ಲದೆ ತಿಳ್ಕೊಬೇಕಾದ್ರೆ ನಾನು ಇಟ್ಕೊಂಡೇ ತಿಳ್ಕೊಬೇಕು ಅಂದ್ರೆ, ನಾನು ಇಟ್ಕೊಂಡೆ ನಾನಿಲ್ಲ ಅಂತ ಹೇಗೆ ತಿಳ್ಕೊಕಾಗತ್ತೆ? ನಾನಾಗಿದ್ದು ನಾನಲ್ಲ ಅಂತಂದ್ರೆ ಶಬ್ದವಾಗತ್ತೆ ಹೊರತು ನಾನಿಲ್ಲ ಅಂತ ಆಗಲ್ಲಪ್ಪ. ನಾನು ಇಟ್ಕೊಂಡೆ ನಾನಾಗಿಯೇ ನಾನಲ್ಲ ನಾನಿಲ್ಲ ಅನ್ನೋಕ್ಕಾಗತ್ತೆ? ಒಪ್ಪೋದು ನಾನು ಒಂದು ನಾನಾಗಿ ಇಟ್ಕೊಂಡು ನಾನಲ್ಲ ನಾನಿಲ್ಲ ಅಂತ ಎಷ್ಟು ಹೇಳ್ಬೇಕಲ್ಲ, ನಾನು ಅದನ್ನು ಒಪ್ಕೊಳ್ಳಲ್ಲ. ಅವಾಗ ಏನ್ ಮಾಡ್ಬೇಕು, ನಾನು ಅನ್ನೋದನ್ನು ವಾಚಿಪಾಡುವ ಅನುಭವದಲ್ಲಿ ನಿಲ್ಲೋದಕ್ಕೆ ಪ್ರಯತ್ನ ಪಡ್ಬೇಕು.
ಆವಾಗ ಏನಾಗುತ್ತೆ, ನಾನು ಅನ್ನೋದನ್ನು ವಾಚ್ ಮಾಡುವ ಅನುಭವದಿಂದ ಕೂಡಲೇ ನಿದ್ದೆ ತರ ಚುಂಪಡಿಸ್ತಾ ಏನು ತೋರಿಸ್ತೇನೆ ಬ್ಲ್ಯಾಂಕ್ ಆಗ್ಬಿಡ್ತಾರೆ. ನಾನು ಅದನ್ನ ಯಾಕಂದ್ರೆ ನಾನು ಅದನ್ನು ನೋಡ್ಸ್ಕೊಳ್ಳೋ ಅಭ್ಯಾಸ ಇಲ್ಲ ನನ್ನೊಂದಕ್ಕೆ, ಅದು ನೋಡ್ಸ್ಕೊಳಕ್ಕೆ ಇಷ್ಟವೂ ಇಲ್ಲ. ಆದ್ರೂ ನೀನು ನೋಡ್ತೀನಿ ಅಂತ ಹೋದ್ರೆ ನೋಡು, ಆಗ ನಾನು ಇಲ್ಲ ಆಗ್ತದೆ ಅಷ್ಟೇ. ಈಗೇನು ಗೊತ್ತಾಗ್ಬೇಕು ಅಂತ ಏನಿಲ್ಲ ಅಂತಾನೆ. ನನ್ನನ್ನು ನೋಡ್ತೀಯಾ, ನೋಡ್ಕೊ. ಅನುಭವ ನಿಲ್ತೀಯಾ, ನಿಂತ್ಕೊ. ಅನುಭವ ನಿಂತ್ಕೊಂಡು ನನ್ನನ್ನು ನೋಡಿದ್ರು ನನ್ನನ್ನು ಬಿಟ್ಕೊಂಡ್ರು ನಿಂಗೆ ಗೊತ್ತಾಗ್ಬೇಕು ಅಂತ ಏನಿಲ್ಲ. ಬಂದಿದ್ದೇನಕ್ಕೆ ಅಂದ್ರೆ, ಈಗ ನಾನು ಅಂತ ಹೆಮ್ಮೆ ಪಟ್ಕೊಂಡ್ರು ನಾನು ಪ್ರಬಲವಾಗತ್ತೆ. ಅದು ಹೆಮ್ಮೆ ಅನ್ನೋದನ್ನ ಬಿಡಬೇಕು ಅಂತ ನಾವು ಹಠ ಕಟ್ಟಿದಾಗ್ಲೂನು ನಾನು ಅನ್ನೋದು ಪ್ರಬಲವಾಗತ್ತೆ. ನಾನು ಅನ್ನೋದನ್ನ ನೆಗ್ಲೆಕ್ಟ್ ಮಾಡಿದ್ರೆ ಅವಾಗ ಅದು ಅಣಗತ್ತಾ ಅಂತ ನನಗನ್ನಿಸ್ತು. ನೆಗ್ಲೆಕ್ಟ್ ಮಾಡಿ ಏನಾಗುತ್ತೆ ಗೊತ್ತಾ, ವಿಚಾರ ಮಾಡಕ್ಕೆ ಹೋಗಲ್ಲ, ಉದಾಸೀನ ಮಾಡೋದು ನಾನು ಅನ್ನೋದನ್ನ. ಅಲ್ಲ ಬಿಡಿ, ಉದಾಸೀನ ಮಾಡಿ ನಮ್ಗೆ ವಿಚಾರ ಮಾಡಕ್ ಸಾಧನೆ ಆಗ ನಾನು ತಾನೆ. ವಿಚಾರ ಮಾಡೋದಾಗ್ಲಿ ತಿಳ್ಕೊಳ್ಳೋದಾಗ್ಲಿ ನಾನು ಇಟ್ಕೊಳ್ತಾನೆ ಪ್ರಯತ್ನ ಪಡ್ಬೇಕು. ಅದೇ ವಿಚಾರ ಮಾಡ್ತಾ ಮಾಡ್ತಾ ಉದಾಸೀನ ಮಾಡ್ತಾ ಹೋಗೋದು. ಅಲ್ಲ ಉದಾಸೀನ ಮಾಡ್ತಾ ಮಾಡ್ತಾ ಹೋದ್ರೆ ಏನಾಗುತ್ತೆ, ಉದಾಸೀನ ಮಾಡ್ಬೋದಲ್ಲ. ಉದಾಸೀನ ಮಾಡಿದ್ರೆ ಏನಾಗುತ್ತೆ ಅಂದ್ರೆ, ಈ ನಿದ್ದೆಗೆ ಹೋಗ್ತಿರೋ ಅಥವಾ ಏನು ತೋರಿಸದೇ ಇರೋ ಸ್ಥಿತಿಯಲ್ಲಿ ನಿಂತ್ಕೊಂಡ್ಬಿಡ್ತೀರಾ, ಏನು ಹರಿದೇ ಇರೋ ಸ್ಟೇಟಲ್ಲಿ ಹೇಗ್ ಬಿಡ್ತೀರಾ. ಅವಾಗ ಏನ್ ಮಾಡ್ತೀರಾ, ಗೊತ್ತಾಕೊಡ್ರಿ ಅಂತ ಹೇಳ್ತೀರಾ, ಗೊತ್ತಾಗಲ್ಲ ಅಂತ ಹೇಳ್ತೀರಾ, ಗೊತ್ತಾಗಲ್ಲ ಗೊತ್ತಾಗುತ್ತೆ ಅಂತ ಹೇಳ್ತೀರಾ, ಗೊತ್ತಾಗುತ್ತೆ ಅಂತ ಗೊತ್ತಾಗಬೇಕು ಅಂತ ಹೇಳ್ತೀರಾ. ಏನ್ರಿ ನೀವು ಸಾಹಿತ್ಯ ಗೊತ್ತಾಗುತ್ತೆ ಒಂದು ಹೇಳಿ ಸಾಕು. ಇವು ಗೊತ್ತಾಗಲ್ಲ ಅಂತ ಹೇಳಿ, ಗೊತ್ತಾಗುತ್ತೆ ಅಂತ ಹೇಳಿ, ಗೊತ್ತಾಗಲ್ಲ ಅಂತ ಹೇಳಿ, ಇದು ಗೊತ್ತಾಗಲ್ಲ ಅದು ಗೊತ್ತಾಕೋ ಅಂತ ಹೇಳಿ. ಅಪ್ಪ ಜಾಲಂ ಮಹಾರಣ್ಯ ಅದು. ಅನುಭವಕ್ಕೆ ತಿಳ್ಕೊಳ್ಳ ಅಂದ್ರೆ ನಾಳೆಗೆ ನಾನ್ ಬೇಕು, ನಾನೀಗ ತಿಳ್ಕೊಳಕ್ಕಾಗಲ್ಲ. ಇದಾದ್ರೆ ಈಗ ಹಿಂದಕ್ಕೂ ಹೋಗ್ತಾ ಇಲ್ಲ, ಏನ್ ಮಾಡ್ಬೇಕು, ಜೋಕಾಲಲ್ಲಿ ಇದಾವೆ, ಆಕಾಶ ಸಿಗ್ತಾ ಇಲ್ಲ, ಹಿಂದಕ್ಕೆ ಹೋಗಕ್ ಆಗಲ್ಲ, ಕೈ ಹೋಗ್ತಾ ಇದೆ, ಧಗಾರಪ್ಪ. ಏನ್ ಡೋಲಾಯಮಾನ ಚಿತ್ತ, ತೂಗುತ್ತಿರುವಂತಹ ಚಿತ್ತವುಳ್ಳವನಾಗಿ ಅಂದ್ರೆ ಈ ನಾನು ಅದನ್ನು ಬಿಟ್ಕೊಂಡು ಹೋದ, ತಾಳಾಡು ಹೋಗೋ ಸಿಕ್ಕಿಲ್ಲ, ನಾನು ಅದನ್ನು ಅನ್ಕೊಳಕ್ ಇಷ್ಟ ಆಗ್ತಿಲ್ಲ, ನಾನು ಅದನ್ನು ಬಿಡ್ಬೇಕು ಅಂತ ಪ್ರಯತ್ನ ಪಡ್ತಿದ್ದಾನೆ. ಆಗ ನಾನು ಇಟ್ಕೊಂಡೇ ಪ್ರಯತ್ನ ಪಡ್ತಿದ್ದಾನೆ. ನಾನು ಇಟ್ಕೊಂಡು ನಾನು ಬಿಡಕ್ ಹೋದ್ರೆ ನಾನು ಬಿಟ್ಕೊಳ್ಳಲ್ಲ. ಹಾಗಾಗಿ ನಾನು ಬಿಟ್ಕೊಂಡು ಏನ್ ಪ್ರಯತ್ನ ಮಾಡಬೇಕು ಮತ್ತೆ ಹೋಗ್ತಾನೆ. ಅದಕ್ಕೆ ನಾನು ಅದನ್ನು ಯಾವುದಕ್ಕೆ ಗೊತ್ತಾಗುತ್ತೆಯೋ ನಾನು ಅನ್ನೋದು ಆ ಭಾವದಿಂದ ಉಳಿಯೋ ಪ್ರಯತ್ನ ಪಡೋ, ಅವು ನಾನು ಬಿಟ್ಕೊಳ್ತೇನೆ ಅಂತಾನೆ. ಹೌದಾ, ಹಾಗೆ ನೋಡ್ಬೇಕಾ, ಸರಿ, ನಾನು ನಂಗೆ ಗೊತ್ತಾಗ್ತಾ, ಹೇಗೆ ಗೊತ್ತಾಗ್ತದೆ, ನಾನು ಇದೆಯಾ, ನಾನು ಗೊತ್ತಾಗ್ತಿದ್ಯಾ, ನಾನು ನಂಗೆ ಅನ್ನಿಸ್ತಾ ಇದೆಯಾ ಅಂತ ಹೇಳಿ ನಾನು ಅದ್ರ ಬಗ್ಗೆ ಯೋಚನೆ ಮಾಡ್ತಾ ನಾನು ಬಿಟ್ಕೊಂಡು ಹಾಗೇ ಮಾಡ್ತಾ ನಿದ್ದೆ ಬಿಡ್ಬಿಡುತ್ತೆ, ಇಲ್ಲ ಬ್ಲಾಂಕ್ ಆಗ್ಬಿಡ್ತದೆ. ಹಾಗೆ ಡೋಲಾಯಮಾನ ಚಿತ್ತನಾಗಿ ಭೂತ ಹೇಳಿದ ಮನುಷ್ಯನಂತೆ ಮುಖ್ಯತೆ ಮೋಹಗೊಳ್ತಾನೆ ಅಂತ ಇದ್ದಾರೆ, ಮುಂಕಾಗ್ತಾರೆ ಅಂತ. ಏನೂ ತೋಚದೆ ಸುಮ್ಮನೆ ಇರಲಾರದೆ ಇರ್ತಾನೆ, ಏನೂ ತೋಚೋದು ಇಲ್ಲ, ಸುಮ್ಮನೆ ಇರೋಕ್ಕೂ ಆಗಲ್ಲ. ಅದನ್ನ ಅವನ ಅಜ್ಞಾನವನ್ನು ತೋರಿಸೋದಕ್ಕೆ ವೇದಾಂತ ವಾಕ್ಯ ಆಗ್ ಬರುತ್ತಂತೆ. ನೋಡು, ಅದೇ ಏನು ತೋರಿಸ್ತಾ ಇಲ್ಲ ಅಂತ ಗೊತ್ತಾಯ್ತಲ್ಲ, ಅದೇ ನೀನು ಅದೇ ಅದೇ ಏನು ತೋರಿಸಿಲ್ಲ ಗೊತ್ತಾಯ್ತಲ್ಲಪ್ಪ. ಯಾವ ಕ್ಷಣ, ಯಾವ ಎಲ್ಲ ಕ್ಷಣದಲ್ಲೂ ಗೊತ್ತಾಗ್ತದೆ ಅದು. ಅದು ಗೊತ್ತಾಗಿರೋ ಅನುಭವ ರೂಪ, ಗೊತ್ತಾಗೋ ರೂಪ ಅಲ್ಲ ಅದು, ಅದು ಗೊತ್ತಾಗಿರೋ ರೂಪ, ಎಲ್ಲ ಗೊತ್ತಾಗೋ ರೂಪ. ನಾನೂದು ಗೊತ್ತಾಗತ್ತೆ, ಬೇಕೆ ಎಲ್ಲ ಗೊತ್ತಾಗತ್ತೆ, ಎಲ್ಲ ಗೊತ್ತಾಯ್ತು ಅನ್ನೋದು ಗೊತ್ತಾಗತ್ತಲ್ಲ, ಎಲ್ಲ ಗೊತ್ತಾಗಲಿಲ್ಲ ಅದು ಗೊತ್ತಾಗತ್ತಲ್ಲ. ಅದು ಯಾವಾಗ ಗೊತ್ತಾಗಿರೋದೆ, ಗೊತ್ತಾಗಿರೋ ಅನುಭವ ಸೆಟ್ಲ್ ಆಗೋದಿಲ್ಲ. ಅದು ಇದು ಬಿಡು. ಅವಿಲುಪ್ತ ವಿಜ್ಞಾನಾತ್ಮನಃ ಆತ್ಮತ್ವಾದೇವ ನಿತ್ಯ ಸಾನ್ನಿಧ್ಯಾತ್ ಮುಮುಕ್ಷುಃ ಕಿಮಿತಿ ನ ಪ್ರತಿಬದ್ಧತೆ ಇದೆ. ತಾನೆ ಯಾವತ್ತಿಗೂ ಲೋಕ ಅರಿವಿನ ಸ್ವರೂಪದವನು ಆತ್ಮನು. ಅವನು ಆತ್ಮನಾಗೇ ಇದ್ದಾನೆ, ಪರೋಕ್ಷವೇ ಆಗಿಲ್ಲ, ದೃಶ್ಯವೂ ಆಗಿಲ್ಲ, ಇದು ಅಂತಲೂ ಆಗಿಲ್ಲ. ಇದು ಅಂತಾಗಲಿ, ಪರೋಕ್ಷವಾಗಲಿ, ದೃಶ್ಯವಾಗಲಿ, ನಾನು ಅಂತಲೂ ಆಗಿಲ್ಲ. ಮುಕ್ಕಾಗಲಿರೋ ಚೈತನ್ಯ ಸ್ವರೂಪ, ಯಾವಾಗಲೂ ತೀರ ಒಳಗಿರ್ತಕ್ಕವನು. ಆ ತಿಳ್ಕೊಳ್ಳುವ ಮುಮುಕ್ಷುವಿಗೂ ಆ ಸ್ವರೂಪಕ್ಕೂ ನಿತ್ಯ ಸಾನ್ನಿಧ್ಯ ಇದೆ. ಮುಮುಕ್ಷು ಆದ್ರೂ ಬೇಕಾದ್ರೆ ಒಮ್ಮೊಮ್ಮೆ ತಿಳ್ಕೊಳ್ತಾನೆ, ಒಮ್ಮೊಮ್ಮೆ ತಿಳ್ಕೊಳ್ಳಲ್ಲ. ಆದ್ರೆ ಮುಮುಕ್ಷು ತಿಳ್ಕೊಳ್ಬೇಕಾದ ಸ್ವರೂಪ ಯಾವಾಗಲೂ ಆತ್ಮನಾಗಿದೆ. ಅದು ಯಾವಾಗಲೂ ಇಲ್ಲ ಅಂತ ಆಗಿಲ್ಲ, ಬಿಟ್ಟೋಗಿಯೇ ಇಲ್ಲ, ಮರೆಯೇ ಆಗಲ್ಲ, ಮರೆಯೇ ಇಲ್ಲ ಅದಕ್ಕೆ. ಆದ್ರೂ ತಿಳ್ಕೊಳ್ತಿರ್ಬಾರ, ಯಾಕೆ ತಿಳ್ಕೊಳ್ತಿಲ್ಲ ಅಂತ ಕೇಳ್ತಾ ಇದ್ದಾರೆ.
ಮುಗುತ್ಸು ಅದನ್ನು ತಿಳ್ಕೋಬೇಕು ಅಂತ ಹೋಗ್ತಾ ಅವ್ನಿಗೆ ಅದು ಗೊತ್ತಾಗ್ತಿಲ್ವಲ್ಲ, ಯಾಕೆ ಗೊತ್ತಾಗ್ತಿಲ್ಲ ಅಂತ ಕೇಳಿದ್ರೆ ಇದಕ್ಕೆ ಉತ್ತರ ಕೊಡ್ತಾರೆ. ಯೈರದ್ರಾಕ್ಷೀತ್ ಪುರಾತ್ಮಾನಂ ಯಮನಾತ್ಮೇತಿ ವೀಕ್ಷತೆ ದೃಷ್ಟೇ ದ್ರಷ್ಟಾರಮಾತ್ಮಾನಂ ತೈಃ ಪ್ರಸಿದ್ಧೈಃ ಪ್ರಮಿಚ್ಛತಿ. ಯಂ ಅನಾತ್ಮ ಇತಿ ವೀಕ್ಷತೆ ದೃಷ್ಟೇಃ ದ್ರಷ್ಟಾರಂ ಆತ್ಮಾನಂ ತೈಃ ಪ್ರಸಿದ್ಧೈಃ ಪ್ರಮಿಚ್ಛತಿ. ಯಂ ಅನಾತ್ಮಾನಂ ಯಾವುದನ್ನ ಯಾವುದನ್ನ ಅನಾತ್ಮ ಎಂಬುದಾಗಿ ಈಗ ಅರಿತಾ ಇದ್ದಾನೋ, ಯಾವುದನ್ನ ಅಂದ್ರೆ ಯಾವುದನ್ನ ದೇಹಾದಿ ಬುದ್ಧಿಯಂತವಾಗಿರೋದೆಲ್ಲವನ್ನು, ದೇಹದಿಂದ ಹಿಡಿದು ಬುದ್ಧಿಯಾಗಿರ್ತಕ್ಕಂಥೆಲ್ಲವನ್ನು ಈಗ ಅನಾತ್ಮ ಅಂತ ಹೇಳಿ ಕಂಡ್ಕೊಳ್ತಾ ಇದ್ದಾನೋ ಆ ಆತ್ಮನನ್ನ ಯಾವುದರಿಂದ ಕಂಡ್ಕೊಳ್ತಾ ಇದ್ದಾನೋ ಆ ಆತ್ಮನನ್ನ ಪ್ರಮಾಣಗಳನ್ನ ಹಿಂದೆ ಅವನು ನೋಡ್ತಿದ್ದ. ಆ ಆತ್ಮನ ಕಂಡ್ಕೋಬೇಕು ಅಂತ ಪ್ರಮಾಣದಿಂದ ನೋಡ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದಾನೆ. ನೋಡಿ, ಯಾವ ದೇಹಾದಿ ಬುದ್ಧಂತವಾಗಿರ್ತಕ್ಕದ್ದನ್ನ ಅನಾತ್ಮ ಅಂತ ಕಂಡ್ಕೊಂಡಿದ್ನೋ, ಯಾವ ಆತ್ಮನ ಬಗ್ಗೆ ಕಂಡ್ಕೊಂಡಿದ್ನೋ ಆ ಆತ್ಮನ ಪ್ರಮಾಣಗಳನ್ನ ತಿಳ್ಕೋಬೇಕು ಅಂತ ಅವನು ಅನ್ಕೊಂಡ. ಆದ್ರೆ ಆ ಪ್ರಸಿದ್ಧವಾದ ಪ್ರಮಾಣಗಳಿಂದಲೇ ದೃಷ್ಟಿಗೂ ದೃಷ್ಟವಾಗಿ ಆತ್ಮ ನೋಡಕ್ ಹೋಗ್ತಾ ಇದ್ದಾನೆ, ಹಾಗಾಗಿ ಸಿಗ್ತಾ ಇಲ್ಲ ಅಂತ ಇದ್ದಾರೆ. ದೃಷ್ಟಿಗೂ ದೃಷ್ಟವಾಗಿರೋ ಆತ್ಮನು ಈ ಪ್ರಸಿದ್ಧವಾದ ಪ್ರಮಾಣದಿಂದ ಪ್ರಮಾಣಗಳಿಂದ ನೋಡಕ್ ಹೋದ್ರೆ ಅವ್ನು ಸಿಗೋಲ್ಲ. ಪ್ರಮಾಣಗಳಿಗೂ ಸಿಗಲ್ಲ, ಪ್ರಮಾಣಗಳಿಗೂ ಸಿಗಲ್ಲ. ಪ್ರಮಾಣಗಳಿಗೂ ಪ್ರಮಾಣಕ್ಕೂ ಒಳಗಿರ್ತಕ್ಕವರಾದ್ದರಿಂದ ಈ ಪ್ರಸಿದ್ಧವಾದ ಪ್ರಮಾಣಗಳಿಂದ ತಿಳ್ಕೋದ್ರಿಂದ ತಿಪ್ಪಲಾಗ ಹೋಗೋದಾಗಲ್ಲ, ಪ್ರಮಾಣಕ್ಕೂ ತಿಳ್ಕೋಕ್ಕಾಗಲ್ಲ. ಪ್ರಸಿದ್ಧವಾದ ಪ್ರಮಾಣಗಳಿಂದ ದೃಷ್ಟಿಗೂ ದೃಷ್ಟವಾಗಿರುವ ಅಂದ್ರೆ ಹಿಂದೆ ದೇಹಾದಿಗಳನ್ನು ಆತ್ಮನ್ನು ಕಾಣುತ್ತಿದ್ದು ಪ್ರತ್ಯಕ್ಷಾದಿಗಳಿಂದ. ಆದ್ರೆ ಈ ಲೌಕಿಕ ದೃಷ್ಟಿಗೂ ಆತ್ಮನು ದೃಷ್ಟವಾಗಿದ್ದಾನೆ. ಪ್ರತ್ಯಕ್ಷಾದಿಗಳನ್ನ ದೇಹಾದಿಗಳನ್ನ ಅನಾತ್ಮ ಅಂತ ತಿಳ್ಕೊಂಡ. ಆ ಪ್ರತ್ಯಕ್ಷಾದಿಗಳಿಗೂ ಆತ್ಮ ದೃಷ್ಟವಾಗಿದ್ದಾನೆ. ಆ ಪ್ರತ್ಯಕ್ಷಾದಿಗಳು ದೃಷ್ಟವಾಗಿರುವಂತಹ ಆತ್ಮನನ್ನ ಮತ್ತೆ ಪ್ರಮಾಣಗಳನ್ನ ತಿಳಿಯಕ್ಕೆ ಹೋಗ್ತಾ ಇದ್ದಾನೆ. ಆಗ ಅದನ್ನು ಗೊತ್ತಾಗ್ತಿಲ್ಲ ಅಂತ ಇದ್ದಾರೆ. ಈ ಪ್ರಮಾಣಗಳನ್ನ ತಿಳಿಯೋದನ್ನ ಸ್ಟಾಪ್ ಮಾಡಿ ನಿಲ್ಲಿಸ್ಬಿಟ್ಟು ಪ್ರಮಿತಿ ಸ್ವರೂಪದಿಂದಲೇ ಉಳಿಯುವುದರಿಂದಲೇ ಅದು ಗೊತ್ತಾಗ್ತಾನೆ. ಈ ಪ್ರಮಿತಿ ಸ್ವರೂಪ, ಪ್ರಮಿತಿಯಿಂದ ಅವಗತಿ, ಅನುಭವ ಸ್ವರೂಪದಿಂದ ಉಳಿಯೋದ್ರಿಂದ ಅವಗತಿ ಸ್ವರೂಪ, ಅವಧೂತ ಸ್ವರೂಪ ನಿಮ್ಗೆ ಗೊತ್ತಾಗ್ತಾನೆ. ಹಾಗೆ ಉಳಿಬೇಕು. ಹಾಗೆ ಅಂದ್ರೆ ಪ್ರಮಾತತ್ವವನ್ನು ದಾಟಿ ಪ್ರಮಾಣಗಳನ್ನು ಬಿಟ್ಟು ಪ್ರಮಿತಿ ರೂಪದಿಂದಲೇ ನೀವು ಸೆಟ್ಲಾದೆ ಅಂತ ಆದ್ರೆ ಪ್ರಮಿತಿಯನ್ನ ಅರುತ್ತಂತೆ ಅಂತ ಉಪಚಾರಕ ಹೇಳ್ಬೇಕು. ಈಗ ಅರಿಯೋದು ಅಂತ ಕ್ರಿಯೆ ಅಲ್ಲ, ಆಗೋ ಘಟನೆಯೂ ಅಲ್ಲ. ಸರಿ, ಯೈಹಿ ಇತ್ಯುಕ್ತೆ ಯೈಹಿಕೈಹಿ ಯೈಹಿ ಪ್ರಮಾಣೈಹಿ ಪುರಾ ಯಂ ಅನಾತ್ಮಾನಂ ವೀಕ್ಷತೆ. ಹಿಂದೆ ವಿಚಾರ ಮಾಡುವಾಗ ಯಾವ ಪ್ರಮಾಣಗಳಿಂದ ದೇಹಾದಿ ಬುದ್ಧಂತವಾದಗಳನ್ನ ಅನಾತ್ಮ ಎಂಬುದಾಗಿ ಕಂಡ್ಕೊಳ್ಳೋಕ್ಕೆ ಅವನು ಪ್ರಯತ್ನಪಟ್ಟನು, ಕಂಡ್ಕೊಳ್ಳುತ್ತಿದ್ದನೋ ಅದೇ ಪ್ರಮಾಣಗಳಿಂದಲೇ ಈ ದೃಷ್ಟಿಗೂ ದೃಷ್ಟವಾಗಿರೋ ಆತ್ಮವನ್ನು ನೋಡಕ್ ಹೋಗ್ತಾ ಇದ್ದಾನೆ. ಆದ್ರೆ ಆ ಪ್ರಸಿದ್ಧವಾದ ಅದಕ್ಕೆ ಗೊತ್ತಾಗಲ್ಲ. ದೇಹಾದಿ ಬುದ್ಧಂತವಾಗಿರೋದನ್ನು ಪ್ರಮಾಣದಿಂದ ಅನ್ವಯಿಸಬೇಕಂದ್ರೆ ತಿಳ್ಕೊಂಡ್ಬಿಟ್ಟಿಯ. ಪ್ರತ್ಯಕ್ಷ ಅಥವಾ ಅನುಮಾನ ಅನ್ವಯಿಕಾದಿ ಯುಕ್ತಿಯಿಂದ ದೇಹಾದಿ ಬುದ್ಧಂತವಾಗಿರ್ತಕ್ಕಂಥ ಎಲ್ಲವನ್ನೂ ನಾನಲ್ಲ, ಇದು ದೃಶ್ಯ ಅಂತ ಕಂಡ್ಕೊಂಡ್ಬಿಡ್ತೀಯ. ಅದೇ ಪ್ರಮಾಣದಿಂದ ತನ್ನನ್ನು ಕಂಡ್ಕೊಳಕ್ ಹೋದ್ರೆ ಆಗಲ್ಲ ಅಂತ ಇದ್ದಾರೆ. ದೃಷ್ಟಿಗೂ ದೃಷ್ಟವಾಗಿರುವ ಇದೆಲ್ಲ ಬಿಟ್ಕೊಂಡೆ, ಇದೆಲ್ಲ ಅನಾತ್ಮ ಆಗಿದೆ, ಇದೆಲ್ಲ ನಾನಲ್ಲದ್ದಾಗಿದೆ ಅನ್ನೋ ಯಾವ ಅನುಭವದ ಬಗ್ಗೆ ನೀನು ಅದನ್ನ ಗಟ್ಟಿ ಮಾಡ್ತಿದ್ಯೋ ಆ ಅನುಭವ ರೂಪದವನಾದ್ರಿಂದಲೇ ಮತ್ತೆ ಅದು ಅನುಭವ್ಯವಲ್ಲ, ಅದನ್ನು ಅನುಭವಿಸಕ್ಕಾಗಲ್ಲ. ಅದು ಸ್ವಯಂ ಅನುಭೂತಿ ಸ್ವರೂಪ. ಅದನ್ನು ಅನುಭವಿಸ್ತೀನಿ ಅಂತ ಹೋಗ್ಕೊಂಡ್ರೆ ಅದು ಗೊತ್ತಾಗಲ್ಲ. ಅನುಭವಿಸ್ತೀನಿ ಅಂತ ಹೋಗ್ಬೇಡ, ಅದು ಅನುಭವ ಆಗ್ಬೇಕು ಅನ್ಕೋಬೇಡ. ಸುಮ್ಮನೆ ಕ್ಷೇಮ ಹೇಳಿದಾಗ ಯಾವ ನಿರ್ವ್ಯಾಪಾರನ ಉಳ್ಬಿಡು. ನಾನು ಅದನ್ನು ವ್ಯಾಪಾರ ಮಾಡ್ತೀನಿ, ನಾನು ಅದನ್ನು ಇಟ್ಕೊಂಡಿದ್ದೀನಿ. ಸುಮ್ಮನೆ ನೀನಾಗೆ ಇದ್ದು ಅನುಭೂತಿ ಮುಂದೆ ಇದ್ದು ಕೇವಲ ಅನುಭೂತಿ ಸ್ವರೂಪದವರಷ್ಟೇ ಆಗಿದ್ದೀರಿ ಅನ್ನುವ ಅನುಭವ ಯಾವ ಒಂದು ನಿನಗೆ ಪಾಠ ಹೇಳ್ಕೊಡ್ತಾ ಇದೆಯೋ ಆ ಅನುಭವ ರೂಪದಿಂದ ಉಳಿಯುತ್ತದೆ. ಆ ಅನುಭವ ನೀನು ಕಂಡ್ಕೊಳ್ತೀಯಾ? ಹಾಗೆ ಕಂಡ್ಕೋಬೇಕು ಹೊರತು ನೀನು ಹೇಗೆ ಕಂಡ್ಕೊಳಕ್ಕಾಗಲ್ಲ.
ಅವ್ರು ಹೇಳ್ತೇವ್ರು ಇಷ್ಟೇ, ಪ್ರತ್ಯಕ್ಷ ಅನುಮಾನಾದಿ ಪ್ರಮಾಣಗಳಿಂದ ಅನಾತ್ಮವನ್ನು ಕಂಡುಕೊಂಡ ಹಾಗೆಯೇ ಅವುಗಳಿಂದಲೇ ಆತ್ಮನ ಕಂಡ್ಕೋತೀವಿ, ನೀನು ಹೋಗ್ತಾ ಇದೆಯಾ, ಅದಕ್ಕೆ ನಿಮ್ಗೆ ಆತ್ಮ ಗೊತ್ತಾಗ್ತಿಲ್ಲ ಅಂತಿದ್ದಾರೆ. ಮತ್ತೆ ಏನ್ ಮಾಡ್ಬೇಕು ಅಂತಂತಾರೆ ಕೇಳಿದ್ರೆ, ಪ್ರತ್ಯಕ್ಷ ಅನುಮಾನಾದಿಗಳು ಯಾವ ಅನುಭವಕ್ಕೆ ವಿಷಯವಾಗಿ ತೋರುತ್ತಿದೆಯೋ ಆ ಅನುಭವ ರೂಪದಲ್ಲಿ ಅನುಭವವನ್ನು ಗುರುತಿಸ್ಕೋ, ಅದರಿಂದ ಅದು ಗೊತ್ತಾಗುತ್ತೆ. ಅಲ್ಲಿ ನಾನು ಅನ್ನೋದನ್ನು ಇಟ್ಕೋಬೇಡ. ನಾನು ಅನ್ನೋದು ಯಾವ ಅನುಭವಕ್ಕೆ ವಿಷಯ ತೋರುತ್ತಿದೆಯೋ ಆ ಅನುಭೂತಿ ಸ್ವರೂಪನೇ ತಾನು, ಅನುಭೂತಿ ಸ್ವರೂಪವೇ ನನ್ನ ನಿಜ ಸ್ವರೂಪ ಅಂತ ಆ ರೀತಿ ಉಳಿಯೋದ್ರಿಂದ ಅದನ್ನು ನೀವು ಅರಿಬಹುದು. ಅದು ಅರಿಬೇಕು, ಅರಿಬಹುದು ಅಂತಲೂ ಅರಿಬೇಕು ಅಂತಲೂ ಪ್ರಮಾತು ಇಚ್ಛತಿ ಪ್ರತಿಷ್ಠತಿ. ಪ್ರಮಾತು ಅಂದ್ರೆ ಅವಗಂತು, ತಿಳಿಯಲು ಇಷ್ಟಪಡುತ್ತಾನೆ. ಯಾವ ಪ್ರಮಾಣಗಳಿಂದ ದೇಹಾದಿ ಅನಾತ್ಮವನ್ನ ಅರಿತಿದ್ದನೋ ಆ ಪ್ರಮಾಣದಿಂದ ಎದಕ್ಕೆ ಹೋಗ್ತಾ ಇದ್ದಾನೆ. ನಾನ್ಯಾರು ಅಂತ. ನಾನ್ಯಾರು ಯಾವುದರಿಂದ ವಿಚಾರ ಮಾಡ್ತಿದ್ದಾನೆ? ಬುದ್ಧಾದಿಗಳಿಂದ ವಿಚಾರ ಮಾಡ್ತಾನೆ. ಆಲಿಗೆ ಸಿಗೋಲ್ಲ ಅದು. ಈ ಬುದ್ಧಾದಿಗಳಿಂದ ವಿಚಾರ ಮಾಡೋಕ್ ಹೋದ್ರೆ ಆತ್ಮ ಸಿಗೋಲ್ಲ, ಗೊತ್ತಾಗಲ್ಲ. ಬಿಟ್ಟು ಏನ್ ಮಾಡ್ಬೇಕು? ತಪ್ಪಿಗಿರು ಸಂಬಂಧ, ತಪ್ಪಿಗಿದೆ ಗೊತ್ತಾಗ್ತಾರೆ ಅಂತ. ತಪ್ಪಿಗಿರೋದನ್ನ ಕಲ್ತ್ಕೊ. ಆ ನಾನು ಅನ್ನೋದನ್ನು ಮಟ್ಕೋ, ಅದನ್ನು ಹೇಳ ಬಿಡ್ಬೇಡ. ಅದು ಯಾವ ಅನುಭವ ಗೊತ್ತಾಗೋತಾರೋ ಅನುಭವರಾಗಿ ಕ್ಯಾರಿ ಮಾಡು. ಆ ಅನುಭವವನ್ನು ಅನುಭವದಿಂದ ಕಂಡ್ಕೊಳತ್ತೆ. ಕಂಡ್ಕೊಳ್ಳೋದು ಯಾವ್ದೋ ಅನುಭವವೇ, ಯಾವುದನ್ನ ಅನುಭವವನ್ನ, ಯಾರು ಅನುಭವವೇ ಅನುಭವವನ್ನ ಅನುಭವದಿಂದಲೇ ಕಂಡ್ಕೊಳತ್ತೆ. ಉಪಚಾರಕ್ಕೆ ಹೇಳ್ಬೇಕು. ಯಾಕಂದ್ರೆ ಕಂಡ್ಕೊಳ್ಳೋದು ಹೊಸದಾಗಿ ಆಗೋದಲ್ಲ, ಕಂಡ್ಕೊಂಡು ಆಗಾಗಿರೋದು. ಕಂಡ್ಕೊಳ್ಳೋದಲ್ಲ, ಕಂಡ್ಕೊಳ್ಬೇಕಾಗಿಲ್ಲ. ಕಂಡ್ಕೊಂಡು ಆಗಾಗಿದೆ, ಕಂಡ್ಕೊಂಡಿಲ್ಲ ಅಂತ ಹೇಳಿ ಕಂಡ್ಕೊಳಕ್ ಹೋಗ್ತಾ ಅಯ್ಯೋ ಕಂಡ್ಕೊಳಕ್ ಆಗ್ತಿಲ್ವಲ್ಲ ಅಂತ ಒದ್ದಾಡ್ತಾ ಇದೆಯಾ. ಕಂಡ್ಕೊಂಡಿಲ್ಲ ಅಂತ ಅನ್ಕೊಂಡ್ಬಿಟ್ಟು ಕಂಡ್ಕೊಂಡಾಗಿರೋದನ್ನ ಕಂಡ್ಕೊಂಡಿಲ್ಲ ಅಂತ ಅನ್ಕೊಂಡು ಕಂಡ್ಕೊಳ್ಬೇಕು ಅಂತ ಹೇಳಿ ಕಂಡ್ಕೊಳಕ್ ಆಗ್ತಿಲ್ವಲ್ಲ, ಗೊತ್ತಾಗ್ತಿಲ್ಲ ಅಂತ ಹೇಳಿ ಗೊತ್ತಾಗ್ತಿತ್ತು ಒದ್ದಾಡ್ತಾ ಇದೆಯಾ. ಅಂದ್ರೆ ಗುರುಗಳೇ ಹೇಳಿ. ಅಂದ್ರೆ ಶ್ರುತಿ ವಾಕ್ಯಗಳನ್ನ ಆಶ್ರಯ ಮಾಡದೆ ತಾನಾಗಿ ತಾನೇ ಬೇರೆ ರೀತಿಯಿಂದ ಅವನು ಈ ಒಂದು ಹಂತವನ್ನ ತಲುಪಿದ್ರೆ ಅವನಿಗೆ ಜಿಜ್ಞಾಸೆ ಉಂಟಾಗತ್ತೆ. ಹಾಗಾಗಿ ಶ್ರುತಿ ವಾಕ್ಯದಿಂದ ಮೂಲಕವೇ ಈ ರೀತಿ ಹೋಗಿ ಒಂದು ಸಾರ್ಥಕ್ಯವನ್ನು ಪಡಿಬೇಕು ಅಂತ ಹೇಳಿ ಹೌದು. ಶ್ರುತಿ ವಾಕ್ಯ ಏನ್ ಮಾಡುತ್ತಾ ಇದೆ? ಪೂರ್ತಿ ನೀನು ಅಲ್ಲದವರನ್ನು ಬಿಟ್ಟ ಮೇಲೆ ಯಾವ ಅನುಭವದಿಂದ ಬಿಟ್ಟು ಅದೇ ನೀನು ಶ್ರುತಿ ಜ್ಞಾಪಕ ಮಾಡ್ತಾ ಇದೆ. ಎಲ್ಲಾ ಅನಾತ್ಮವನ್ನು ಯಾವ ಆತ್ಮ ಅನುಭವದ ಬಲದಿಂದ ಬಿಟ್ಟಿಯೋ, ಯಾವ ಆತ್ಮವನ್ನು ಬರೋದೇ ಇಲ್ವೋ ಅದೇ ತ್ವಂ ಶಬ್ದಕ್ಕೆ ಅರ್ಥ, ಅದೇ ತತ್ವ. ಒಂದು ಅನುಭವದ ಬಲದಿಂದ ತಾನೆ ಎಲ್ಲವನ್ನು ಬಿಟ್ಟವರು. ನಾನಲ್ಲ, ನಾನಿಲ್ಲ, ನಾನಲ್ಲ ಅಂತ ಹೇಳಿ ಎಲ್ಲ ಯಾವ್ಯಾವ ನಿಮ್ಗೆ ಎಲ್ಲಿ ಸಂಶಯ ಬರುತ್ತೋ ಅದು ನಾನಲ್ಲ. ಎತ್ತಸ್ಯ ಸಂಶಯೋ ನಾಸೋ ಜ್ಞೇಯ ಆತ್ಮೇತಿ ಪಂಡಿತಿ. ಸಂಶಯ ಬಂತೋ ಅದಾಗುತ್ತೆ. ಯಾಕಂದ್ರೆ ಸಂಶಯ ಯಾರಿಗೆ ಗೊತ್ತಾಗ್ತಿದೆಯೋ ಅವ್ನಿಗೆ ಸಂಶಯ ಇಲ್ಲ, ಅವನು ಸಂಶಯಿತನೂ ಅಲ್ಲ. ಖಚಿತ ಗೊತ್ತಾಗಿದ್ದಾರೆ, ತೀರ್ಮಾನ ಗೊತ್ತಾಗಿದ್ದಾನೆ. ಗೊತ್ತಾಗಿರೋದನ್ನ ಗೊತ್ತಾಗ್ತಾ ಇದೆ ಅಂತ ಅಲ್ಲ, ಕ್ರಿಯೆ ಅಲ್ಲ. ಗೊತ್ತಾಗಿದೆ ಭೂತಕಾಲ ಅಲ್ಲ, ಭೂತಕಾಲ ಅಲ್ಲ, ವರ್ತಮಾನ ಕಾಲ ಬರಲ್ಲ. ಅದು ಏನ್ ಹೇಳ್ಬೇಕು, ಹೇಗ್ ಹೇಳ್ಬೇಕು, ಏನೋ ಹಿಂದಿನ ಶ್ಲೋಕದಲ್ಲಿ ಹೇಳ್ದಂಗೆ ಆ ಡೋಲಾಯಮಾನ ಸ್ಥಿತಿ ಬರೋದಿಲ್ಲ ಶ್ರುತಿ ವಾಕ್ಯವನ್ನು ಹಿಡ್ಕೊಂಡ್ರೆ ಅಷ್ಟೇ. ಅಲಟ್ಟು ಶ್ರುತಿ ವಾಕ್ಯ ಹಿಡ್ಕೊಂಡ್ಬಿಟ್ಟು ಸ್ವರೂಪದಲ್ಲಿ ನೆಲೆ ನಿಂತ ಡೋಲಾಯಮ ಚಿತ್ತ ಆಗಲ್ಲ. ಈ ನಾನು ಒಂದಲ್ಲೇ ನಿಂತ್ಕೊಂಡು ವಿಚಾರ ಮಾಡಿದ್ರೆ ಡೋಲಾಯಮ ಚಿತ್ತ ಆಗ್ತಾನೆ. ಹೇಳಿಪ್ಪ. ಆ ಡೆಸ್ಪರೇಟ್ ಸ್ಥಿತಿ ಇತ್ತಲ್ಲ ಗುರುಗಳೇ, ಅವ್ನಿಗೆ ನಂಗೆ ಏನು ತಿಳಿತಾ ಇಲ್ಲ, ನಾನು ಏನ್ ಮಾಡ್ಲಿ ಅಂತ ಮೈ ಪರ್ಚ್ಕೋತಾ ಇದ್ನಲ್ಲ. ಹೌದು. ಆ ಮೈ ಪರ್ಚ್ಕೋತಾ ಇದ್ದಂತ ಸ್ಥಿತಿ ಹೇಗ್ ಹೋಯ್ತು ಹೇಳಲೇ ಇಲ್ಲ. ಅದೇ ಏನು ಗೊತ್ತಾಗ್ತಿದೆ ಅಂತ ತಿಳ್ಕೊಂಡು ಮೈ ಪರ್ಚೋ ಬಿಡ್ಬೇಕು. ಇಲ್ಲ, ಗೊತ್ತಾಗಿಲ್ಲ ಅನ್ನೋದು ಒಂದು ಅನುಭವ. ಮತ್ತೆ ಅದೇ ಆನ್ಸರ್ ಹೇಳ್ತಾ ಇದ್ದಾರೆ. ಈ ತ್ರಿಪುಟಿಯನ್ನ ಬಿಟ್ಟು ದಾಟಿ ನಾನಲ್ಲ ಅಂತ ಅನ್ಕೊಂಡು ನಾನು ಅಂತ ಏನ್ ಉಳಿಯಿತೋ ಆ ಅನುಭವವನ್ನ ಅನುಭವಿಸ್ತು ಅಂತ ಹೇಳಿದ್ದಾರೆ. ಅದು ಅನುಭವದಿಂದ ಅನುಭವಿಸೋದು. ಬಟ್ ಅಲ್ಲಿ ಅವ್ರ ಅಳು ಸ್ವಭಾವ ಹೇಗ್ ಮಾಡ್ಕೊಂಡ, ಅಳುದು ನಗು ಹೇಗ್ ಮಾಡ್ಕೊಂಡ ಅಂತ. ಅದು ಅಳೋದು ಮತ್ತು ನಾನಾಗಿ ಬಂದು ಗೊತ್ತಾಗಲಿಲ್ಲ ಅಂತ ಅಳ್ತಾ ಇದ್ದಾನೆ. ನಾನಾಗಿ ಬಂದು ಎಷ್ಟು ಹತ್ರು ಹತ್ತಿಂಗೆ ನೀನು ಅಳು, ಕಣ್ಣೀರ್ಲ ಖಾಲಿ ಆಗ್ಲಿ, ಎಷ್ಟು ಹತ್ರು ಕೇಳಲ್ಲ. ನೀನು ಅಳೋ ಹತ್ತಿರು, ನಕ್ಕಿದ್ರು, ಬೇಜಾರು ಮಾಡ್ಕೊಂಡ್ರು, ಕೋಪ ಮಾಡ್ಕೊಂಡ್ರು, ಆ ಅನುಭವಕ್ಕೆ ಬೇಜಾರಾಗಲ್ಲ, ಸಂತೋಷ ಆಗಲ್ಲ. ಏನ್ ಮಾಡ್ಬೇಕು? ಈ
ನಂಗೆ ಗೊತ್ತಾಗ್ಲಿಲ್ಲ ಅಂತ ಒಂದು ಅನಿಸಿಕೆ ಇದೆಯಲ್ಲ, ಒಂದು ಫೀಲಿಂಗ್ ಇದೆಯಲ್ಲ, ಆ ಫೀಲಿಂಗ್ ಹೇಗಾಗ್ತಾ ಇದೆ ಯೋಚನೆ ಮಾಡು. ನನ್ಗೆ ಗೊತ್ತಾಗ್ಲಿಲ್ಲ ಅಂತ ಅನ್ನೋದಕ್ಕೂ ಒಂದು ಸಾಕ್ಷಿ ಬೇಕಲ್ವಾ? ಗೊತ್ತಾಗ್ಲಿಲ್ಲ ಅನ್ನೋದು ಒಂದು ಅವಗತಿಯೇ ತಾನೆ. ಇಲ್ಲ, ಅವನಿಗೆ ಗೊತ್ತಾಗ್ಲಿಲ್ಲ ಅನ್ನುವಂತ ಸ್ಥಿತಿ ಇಲ್ಲ ಗುರುಗಳೇ. ಎಲ್ಲವನ್ನೂ ಬಿಟ್ಕೊಂಡು ಅದೆಂತದೋ ಒಂದು ಬರಿಗೈಯಾಗಿ ನಿಂತಿದ್ದಾನೆ. ಅದು ಗೊತ್ತಾಗ್ತಿದೆ. ಭಯ ಬಂದ್ಬಿಟ್ಟಾಯ್ತು ಅಂತ ಅಳ್ತಾ ಇದ್ದ ಅಂತ ಏನೋ ಹೇಳಿದ್ರಿ. ಬೇಡ, ಕರೆಕ್ಟ್. ಬರಿದನಾದೆ, ಎಂಟಿ ಆದೆ, ಬರಿದನಾದೆ ಅನ್ನೋದು ಆಬ್ಜೆಕ್ಟ್ ಆಗ್ತಾ ಇದೆ ಒಂದು ಅನುಭವಕ್ಕೆ. ಎಂಟಿನೆಸ್ ಎಲ್ಲ ಏನು ಪ್ರತ್ಯಯ ಬರುವಂತ ಅನುಭವ ಅಲ್ಲ, ಪ್ರತ್ಯಯ ಅಲ್ಲ, ಪ್ರತ್ಯಯ ಸ್ವಭಾವ ಹೇಳ್ತಿಲ್ಲ. ನನಗೆ ಏನು ಗೊತ್ತಾಗ್ಲಿಲ್ಲ ಅಂತಂದ್ರು, ಏನ್ ಗೊತ್ತಾಯ್ತು ಅಂತ ಅದು ಎರಡು ನಿನ್ನ ಸ್ವರೂಪಕ್ಕೆ ಸೇರಿಲ್ಲ. ಅದೆರಡು ನೀನಲ್ಲ, ಎರಡು ನಿನ್ನ ಅನುಭವದಲ್ಲಿ ಇದಿಲ್ಲ, ಅನುಭವ ಹೊರಚಾಗಿದೆ. ಶೂನ್ಯ ಸ್ಥಿತಿ ಆಯ್ತದು. ಅಲ್ಲಲ್ಲ, ಶೂನ್ಯ ಸ್ಥಿತಿ ಅನ್ನೋದು ಆಯ್ತು ಅನ್ನೋದು ಅನುಭವ. ಅದು ನನ್ನ ನೀವು ವೆರಿಫೈ ಮಾಡ್ತಿದ್ದೀರಾ. ಯಾವ ಅನುಭವ ಶೂನ್ಯ ಸ್ಥಿತಿ ಆಯ್ತು ಅಂತ ಅಂತಿದ್ರು ಆ ಅನುಭವ ಸ್ವರೂಪ ನಿಮ್ಮ ಸ್ವರೂಪ. ಇದು ಶೂನ್ಯ ಸ್ಥಿತಿ ಆಯ್ತು ಅಂತ ಒಂದು ಅನುಭವ ಬಂದಿದ್ದಕ್ಕೆ ನೀವು ವೆರಿಫೈ ಮಾಡ್ಬೇಕು. ಆ ಅನುಭವ ಶೂನ್ಯವಲ್ಲ. ಯಾವುದೋ ವೆರಿಫೈ ಆದ ಶೂನ್ಯ ಅಂತ ಹಾಕೊಳ್ಳಿ, ಅದೇ ಆ ಶೂನ್ಯವನ್ನು ವೆರಿಫೈ ಮಾಡಿದ ಅನುಭವ ಶೂನ್ಯವಾಗಲಿಲ್ಲ, ಆಗೋದು ಇಲ್ಲ. ಅಲ್ಲ, ಅವ್ರಿಗೆ ಆತ್ಮದ ಸ್ಥಿತಿ ಗೊತ್ತಾಗ್ಲಿಲ್ವಲ್ಲ. ಗೊತ್ತಾಗ್ಲಿಲ್ಲ, ಗೊತ್ತಾಗಲ್ಲ ಆತ್ಮಸ್ಥಿತಿ ಕಣ್ರಿ. ಅಯ್ಯೋ, ಗೊತ್ತಾಗ್ಲಿಲ್ಲ, ಗೊತ್ತಾಗ್ತಲ್ಲ ಅದೇ. ಅಲ್ಲ, ಅದು ಹೇಳಕ್ ಆಗದೆ ಇದ್ರು ಇಲ್ಲ. ಯಾಕೆ ಹೇಳ್ಬೇಕು? ಆ ಅನುಭವವನ್ನ ಹೇಳೋದಕ್ಕ ಆಗೋಲ್ಲ ಅನ್ನೋದು ಸತ್ಯ. ಹಾ, ಆದ್ರೆ ಅವನು ಇದ್ದಂತ ಸ್ಥಿತಿಗೂ ಹಾ, ಈಗ ಇದೆಲ್ಲ ನಾನು ಇದನ್ನ ತಿಳಿಸ್ತಾ ಇರೋದೇ ಆತ್ಮ ಅಂತ ಅಷ್ಟನ್ನ ಹೇಳ್ಕೊಂಡು ಕೂತ್ಕೋತಾನ ಅಂತ ಹೇಳ್ತಾ ಗೊತ್ತಾ ಇದೆ. ಇದಿಷ್ಟು ಯಾವ ಅನುಭವ ಗೊತ್ತಾಗ್ತಿದೆಯೋ ಅದು ಗೊತ್ತಾಗಿರುವ ಅವಗತಿ ರೂಪನಾದ ಆತ್ಮನವನು. ಅದು ಗೊತ್ತಾಗ್ಬೇಕಾಗಿಲ್ಲ, ಹೊಸದಾಗಿ ಗೊತ್ತಾಗೋದಲ್ಲ ಅಂತ ಗೊತ್ತಾಗತ್ತೆ ಅಂತ ಗೊತ್ತಾಗಲ್ಲ. ಅದನ್ನ ಹೇಳ್ಕೋತಾನ. ಹೇಳ್ಕೊಳ್ಳಿ ಬಿಡ್ಲಿ, ಅದು ಹೇಳ್ಕೊಳ್ಳೋದು ಆಮೇಲೆ. ಮುಂಚೆ ಗೊತ್ತಾಗೋದಾಗ್ಲಿ, ಆಮೇಲೆ ಹೇಳ್ಕೊತಾನೆ ಬಿಡ್ತಾನೆ, ಆಮೇಲೆ ವಿಷಯ ಮಾಡ. ಅಲ್ಲ, ಅಲ್ಲಿ ವಾಕ್ಯದ ಒಂದು ಏನೋ ಒಂದು ಪರ್ಪರ್ಟ್ ಅಂದ್ರೆ ಅರ್ಥವನ್ನ ಗ್ರಹಿಸಿ ಅದನ್ನ ಹೇಳ್ಕೋಬೇಕಲ್ಲ ಅವನು. ಅಲ್ಲಲ್ಲ, ಹೇಳ್ಕೋಬೇಕು ಅನ್ನೋದು ವ್ಯವಹಾರ ಇಲ್ಲ. ಅದು ಅವನ ಅನ್ಬಿಟ್ಟು ಹೇಳ್ಕೊ ಗೊತ್ತಾಯ್ತು ಅಂತ ಹೇಳ್ಕೋಬೇಕು ಅಂತ ಏನಿಲ್ಲಪ್ಪ. ಗೊತ್ತಾಯ್ತು ಅಂತ ಹೇಳಿ ಸೆಟ್ ಆಗ್ತಾರೆ, ಯಾಕೆ ಹೇಳ್ಕೋಬೇಕು? ಅವನ ನಾನಲ್ಲದ ಒಂದು ಸ್ಥಿತಿಯಲ್ಲಿ ಏನೋ ಒಂಚೂರು ಅವನಿಗೆ ಆಲಂಬನೆ ಬೇಕಲ್ಲ ಗುರುಗಳೇ. ಅದೇ